ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಸಮಯ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಏನು ನೋಡೋಣ ಅಂತ ಅಂದರೆ ಸಮಾಜ ವಿಜ್ಞಾನ 6ನೇ ತರಗತಿ ವಿಭಾಗಗಳ ಬಗ್ಗೆ ನೋಡ್ತಾ ಇದ್ದೀವಿ. 3ನೇ ಅಧ್ಯಾಯ ವಿಭಾಗಗಳು. ಆಲ್ರೆಡಿ 2 ವಿಭಾಗಗಳು ಮುಕ್ತಾಯ ಆಗಿದ್ದಾವೆ, ಬೆಂಗಳೂರು ವಿಭಾಗ ಮತ್ತು ಮೈಸೂರು ವಿಭಾಗ. ಈಗ ನಾವು 3ನೇ ವಿಭಾಗ ಆದಂತಹ ಕಲಬುರಗಿ ವಿಭಾಗವನ್ನು ನೋಡೋಣ. ಅದನ್ನು ನೋಡೋಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ನೋಡ್ತಾ ಹೋಗಿ, ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಮತ್ತು ನಿಮ್ಮ ಪರಿಚಯ ಇರೋರಿಗೆ ಶೇರ್ ಮಾಡ್ತಾ ಹೋಗಿ, ಮತ್ತು ಲೈಕ್ ಮಾಡಿ, ಒಂದು ಮೆಸೇಜ್ ಮಾಡಿ. ನಾನು ಹೇಳ್ತಾ ಇರೋದು ನಿಮಗೆ ಏನು ಅನ್ನಿಸ್ತಾ ಇದೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಕಮೆಂಟ್ ನಮಗೆ ಉತ್ತರ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ವಿವರಣೆ ಸಹಿತ ಪ್ರಶ್ನೆ ಉತ್ತರ ಇರ್ತದೆ. ವಿವರಣೆ ಮಾತ್ರ ಹೇಳಿ ಅದರಲ್ಲಿ ಪ್ರಶ್ನೆ ಯಾವುದು ಬೀಳ್ತದೆ ಅದನ್ನು ಕೂಡ ಹೇಳ್ತಾ ಹೋಗ್ತೇನೆ. ಬನ್ನಿ. ಕಲಬುರಗಿ ವಿಭಾಗ ಕಲಬುರಗಿ ಅಂತ ಇದೆ. ಕಲಬುರಗಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿದ್ದಾವೆ? ಕಲಬುರಗಿ ವಿಭಾಗದಲ್ಲಿ 7 ಜಿಲ್ಲೆಗಳಿವೆ. ಅವು ಯಾವೆಂದರೆ ಅವು ಕಲಬುರಗಿ, ಬೀದರ್, ಬಳ್ಳಾರಿ, ವಿಜಯನಗರ, ರಾಯಚೂರು, ಕೊಪ್ಪಳ ಮತ್ತು ಯಾದಗಿರಿ. ಆರಂಭದಲ್ಲಿ ಎಷ್ಟು ಇದ್ವು? 4 ಜಿಲ್ಲೆಗಳು ಮಾತ್ರ ಇದ್ವು. ಆದರೆ ಸಾಮಾನ್ಯ ಶಕ 1997ರಲ್ಲಿ ಯಾವುದು ರಾಯಚೂರು ಜಿಲ್ಲೆಯನ್ನು ವಿಭಜಿಸಿ ಯಾವ ಜಿಲ್ಲೆ ಮಾಡಿದರು? ರಾಯಚೂರು ಜಿಲ್ಲೆ ವಿಭಜಿಸಿ ಕೊಪ್ಪಳ ಜಿಲ್ಲೆಯನ್ನು ರಚಿಸಲಾಯಿತು. ರಾಯಚೂರು ಜಿಲ್ಲೆಯಲ್ಲಿಂದ ಕೊಪ್ಪಳ ಜಿಲ್ಲೆ ಯಾವಾಗ? 1997ರಲ್ಲಿ. ಮತ್ತು ಕಲಬುರಗಿ ಜಿಲ್ಲೆಯನ್ನು ವಿಭಜಿಸಿ ಯಾವುದು? ಯಾದಗಿರಿ ಜಿಲ್ಲೆಯನ್ನು ಡಿಸೆಂಬರ್ 31, 2009. ಈ ಪ್ರಶ್ನೆ ಆಗ್ತಾಯಿದೆ ನೋಡಿ ಅವಾಗವಾಗ. ಏನಾಗ್ತಾ ಇದೆ ಅಂದರೆ ಯಾದಗಿರಿ ಜಿಲ್ಲೆ ಯಾವಾಗ ಆಯಿತು ಅಂತ ಕೇಳ್ತಾ ಇದ್ದಾರೆ. 2009ರಲ್ಲಿ ಡಿಸೆಂಬರ್ 31ರಂದು ರಚಿಸಲಾಗಿದೆ. ಆದರೆ 2021 ಅಕ್ಟೋಬರ್ 2 ಯಾವ ಜಿಲ್ಲೆ? ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ಹೊಸದಾಗಿ ಯಾವುದು? ವಿಜಯನಗರ ಜಿಲ್ಲೆಯನ್ನು ಅಸ್ತಿತ್ವಕ್ಕೆ ತರಲಾಗಿದೆ. ಗೊತ್ತಾಯ್ತಲ್ಲ? ಫಸ್ಟು 4 ಇದ್ವು, ಈಗ ಏನಾಗಿದ್ದಾವೆ? 3, ಮತ್ತು ಇದರಲ್ಲಿ ಡಿವೈಡ್ ಆಗಿ ಈಗ 7 ಜಿಲ್ಲೆಗಳಾಗಿ ಮಾರ್ಪಟ್ಟಿದ್ದಾವೆ ಅಲ್ವಾ? ಇವುಗಳನ್ನು ನಾವು ಯಾವ ಥರ ಕೋಡ್ ವರ್ಡ್ ಮಾಡಬೇಕು? ಮತ್ತು ಏನು ಕೇಳ್ತಾರೆ ಅಂದರೆ ನಿಮಗೆ ಈಗ ರೀಸೆಂಟಾಗಿ ಟೋಟಲಾಗಿ ಎಷ್ಟು? 31 ಜಿಲ್ಲೆಗಳಿದ್ದಾವೆ. ಎಷ್ಟು ಜಿಲ್ಲೆಗಳು? 31 ಜಿಲ್ಲೆ ಇದ್ದರೆ ಏನು ಕೇಳ್ತಾರೆ? ಅವಾಗವಾಗ ಕೇಳ್ತಾನೆ ಬಂದಿದ್ದಾರೆ. 30ನೇ ಜಿಲ್ಲೆ ಯಾವುದು ಅಂದರೆ 30ನೇ ಜಿಲ್ಲೆ ಯಾವುದು ಅಂದರೆ ಎಲ್ಲರಿಗೂ ಗೊತ್ತಿರಬೇಕು ನೋಡಿ. 30ನೇ ಜಿಲ್ಲೆ ಯಾವುದು? ಯಾದಗಿರಿ. 30ನೇ ಜಿಲ್ಲೆ ಯಾದಗಿರಿ. ಆದರೆ 31ನೇ ಜಿಲ್ಲೆ ಅಥವಾ 31ನೇ ಜಿಲ್ಲೆ ವಿಜಯನಗರ. ಆದರೆ ಈಗ ರೀಸೆಂಟಾಗಿ ಒಂದು ಜಿಲ್ಲೆ ವಿಭಜನೆಯಾಗಿದೆ, ಅದು ಯಾವುದು ಅಂತ ಕೇಳ್ತಾರೆ. ಹಾಗಾದರೂ ಕೇಳಿದ್ರು ಕೂಡ ಏನು ಹೇಳಬೇಕು? ವಿಜಯನಗರ ಅಂತಲೇ ಹೇಳಬೇಕು. ರೀಸೆಂಟಾಗಿ ಆಗಿರೋದಂದರೆ 2021 ಈಚೆಗೆ ಯಾವೂ ಆಗಿಲ್ಲ. ಹಾಗಾಗಿ ಇದು ಮಾತ್ರ ಆಗಿರೋದು. ಹಾಗಾಗಿ ನಾವು ವಿಜಯನಗರನ 31ನೇ ಜಿಲ್ಲೆ ಆದ್ರೂ ಹೇಳಬೇಕು, ಮತ್ತು ಹೊಸದಾಗಿ ಆಗಿರೋದಂತೂ ಕೂಡ ಹೇಳಬೇಕು. ಮತ್ತು ಇದು ಯಾವ ವಿಭಾಗಕ್ಕೆ ಸೇರಿದೆ ಅಂತ ಕೇಳ್ತಾರೆ. ಇದು ಕಲಬುರಗಿ ವಿಭಾಗ ಅಂದರೆ ಕೂಡ ಇದು ಹೈದರಾಬಾದ್ ಕರ್ನಾಟಕ. ನೆನಪಿರ್ಬೇಕು ನೋಡಿ. ವಿಜಯನಗರ ಯಾವ ವಿಭಾಗಕ್ಕೆ ಸೇರಿದೆ? ಹೈದರಾಬಾದ್ ಕರ್ನಾಟಕ ವಿಭಾಗಕ್ಕೆ ಸೇರಿದೆ. ಓಕೆನಾ? ಇಲ್ಲಿ ಯಾವ ರೀತಿ ಕೋಡ್ ವರ್ಡನ್ನು ಮಾಡಬೇಕು, ಯಾವ ರೀತಿ ಕೋಡ್ ವರ್ಡ್ ಮಾಡಿ ನಾವು ನೆನಪಿಟ್ಕೋಬೇಕು ಅಂತ ಇಲ್ಲಿ ಇಂಪಾರ್ಟೆಂಟ್ ಆದಂಥ ಒಂದು ಕೋಡ್ ವರ್ಡನ್ನು ನಾನು ಹಾಕ್ತಾ ಇದ್ದೀನಿ. ಯಾವುದು ಅಂದರೆ ಫಸ್ಟ್ ಏನಿದೆ ಇಲ್ಲಿ? ಬೀದರ್ ಇದೆ, ಕಲಬುರಗಿ ಇದೆ. ಇದನ್ನು ನಾವು ತಗೋಬೇಕು. ತಗೋಬೇಕು, ಬಿ ತಗೋಬೇಕು, ನೆಕ್ಸ್ಟ್ ರಾ ತಗೋಬೇಕು, ನೆಕ್ಸ್ಟ್ ತಗೋಬೇಕು. ಇದನ್ನು ಕೂಡಿಸಿ ಬರೆದಾಗ ಏನಾಗ್ತದೆ ನೋಡಿ? ಕ ಬಿ ರ ಯ
ಕಬಿರಾಯ ಒಂದು ಹೆಸರಾಯಿತು. ಕಬಿರಾಯ ಯ ಅಂದ್ರೂ ನಡೀತದ, ಯಾ ಅಂದ್ರೂ ನಡೀತದ. ಕಬಿರಾಯ ಏನು ಅಂದರೆ ಅವನ ಹೆಸರು ವಿಕೋಬ್. ಈ ಥರ ಬರಿಬೇಕು. ಏನು ಕಬಿರಾಯನ ಹೆಸರು ಇನ್ನೊಂದು ವಿಕೋಬ್. ಇಷ್ಟೇ ನಾವು ಬರೆದು ಇಟ್ಕೊಂಡ್ರೆ ತುಂಬ ಹೆಲ್ಪ್ ಆಗ್ತದೆ ನೋಡಿ. ಇಲ್ಲೇ ಇದ್ದಾವೆ, ನಾನು ಅದಕ್ಕಾಗಿ ನಿಮಗೆ ಇಲ್ಲೇ ಇದ್ರ ಮುಂದೆನೇ ತೊಗೊಂಡು ಕೋಡ್ ವರ್ಡ್ ಮಾಡಲಿಕ್ಕೆ ಆಗ್ತದೆ ಅಂತ ಆ ವಿಭಾಗ ಅಲ್ಲೇ ಬಂದಾಗ ನಾನು ಹೇಳ್ತಾ ಇರೋದು. ಈಗ ನಿಮಗೆ ಅರ್ಥ ಆಗಿದೆ ನಾ ಹೇಳಿ. ಕಬೀರಾಯ ಎಷ್ಟು ಇಂಪಾರ್ಟೆಂಟ್ ನೋಡಿ. ಕಬೀರಾಯ ವಿಕೋಬ್, ಕಬೀರಾಯನ ಹೆಸರು ಇನ್ನೊಂದು ಹೆಸರು ಅಂತ ನಾವು ಇಟ್ಕೊಂಡ್ಬಿಡೋದು. ಕಬೀರಾಯ ಅಂತ ಯಾರು? ಕಲಬುರಗಿ ಜಿಲ್ಲೆಯಲ್ಲಿ ವಿಭಾಗಕ್ಕೆ ಏನಂತ ಕರೆದು ಕಬೀರಾಯ ವಿಕೋಬ್ ಅಂತ ಇಟ್ಕೊಂಡ್ಬಿಡೋದು ನೋಡಿ. ಕಬೀರಾಯ ವಿಕೋಬ್. ಅಕಸ್ಮಾತ್ ಕಬೀರಾಯ ಅಂತ ಇಟ್ಕೊಂಡಿವಿ, ವಿಕೋಬ್ ಅಂತ ಹೇಗೆ ನೆನಪಿಟ್ಕೋಬೇಕು ಅಂದರೆ ಅದು ಹೈದರಾಬಾದ ಕರ್ನಾಟಕವಾಗಿ ಅಂದರೆ ಒಂದು ಒಂದು ಏನು ಇದ್ರ ಹಂತದಲ್ಲಿ ಇದೆ, ಒಂದು ವಿನಾಶದ ಹಂತದಲ್ಲಿ ಇದೆ ಅಂತ ಅನ್ಕೋಬೇಕು ನೋಡಿ. ಯಾಕಂದರೆ ಅಲ್ಲಿ ಎಲ್ಲ ಸೌಲಭ್ಯಗಳು ಕಡಿಮೆ ಇದ್ದಾವೆ, ಹಾಗಾಗಿ ಅಲ್ಲೇ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಡಿವಿಷನನ್ನು ನಾವು ಏನಂತ ಇಟ್ಕೋಬೇಕು ಅಂದರೆ ಕಬೀರಾಯ ಅಂತ ಹೆಸರು. ಯಾಕಂದರೆ ಅಲ್ಲಿ ಮುಸ್ಲಿಂ ಜಾಸ್ತಿ ಇರೋದು, ಬೀದರ್, ಗುಲ್ಬರ್ಗ, ಹೀಗಾಗಿ ಅಲ್ಲಿ ನಾವು ಕಬೀರಾಯ ಅಂತ ಹೆಸರು ಇಟ್ಕೊಂಡು ವಿಕೋಬ್ ಅಂತ ಇಟ್ಕೊಂಡ್ಬಿಟ್ರೆ ಮುಗಿದು ಹೋಯ್ತು. ಇದು ಒಂದು 10 ಸೆಕೆಂಡಲ್ಲಿನೇ ನಾವು ಇದಕ್ಕೆ ಉತ್ತರ ಕೊಡ್ಬೋದು. ಓಕೆನಾ? ಹೇಗೆ ಅನ್ನಿಸ್ತು ನಿಮಗೆ? ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಹೋಗಿ. ಯಾಕಂದರೆ ಇಂಥ ಟ್ರಿಕ್ಸನ್ನು ನಿಮಗೆ ಯಾರೂ ಹೇಳ್ಕೊಡೋದಿಲ್ಲ ಅನ್ನಿಸ್ತದೆ ನನಗೆ. ಬಟ್ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ. ನಾನು ಬೇರೆದರ ವಿಡಿಯೋ ನೋಡಿದಾಗೇ ಗೊತ್ತಾಗೋದು, ನಾನು ಜಾಸ್ತಿ ನೋಡೋದಿಲ್ಲ. ಹಾಗಾಗಿ ನಾನು ಸ್ವಂತವಾಗಿ ರಚಿಸಿರುವಂತಹ ಒಂದು ಟ್ರಿಕ್ಕಿಯಾಗಿ ನಾನು ಇದನ್ನು ರಚಿಸ್ತಾ ಇದ್ದೀನಿ. ನನಗೆ ಇದು ಈಜಿ ಅನ್ನಿಸ್ತಾ ಇದೆ. ನಾನು ಒಂದು ಬೆಂಗಳೂರನ್ನು ಹಿಡಿದ್ರೆ ಅದಕ್ಕೆ ಬೇಗ ಬೇಗ ಚಿತು ಸೀದಾ ಚಿರಾಕೋ, ಬೇಗ ಚಿತು ಸೀದಾ ಚಿರಾಕೋ. ಅದು ಆದರೆ ಮೈಸೂರಕ್ಕೆ ಮೈಮದ ಹಾವು ಚಾಚಿಕೋ, ಮೈಮದ ಹಾವು ಚಾಚಿಕೋ. ನೆಕ್ಸ್ಟ್ ಇದು ಕಲಬುರ್ಗಿದೇನಿದೆ ಅಂದರೆ ವಿಕೋಬ್, ಕಬೀರಾಯ ವಿಕೋಬ್. ಈ ಥರ ನಾವು 3 ವಿಭಾಗಗಳನ್ನು ಟ್ರಿಕ್ಕಿ ಮಾಡಿ ನೆನಪಿಟ್ಟುಕೊಂಡ್ರೆ ಇನ್ನು 4ನೇ ವಿಭಾಗ ಕೂಡ ಆ ವಿಭಾಗ ಹೇಳೋ ಟೈಮಲ್ಲಿ ನಾನು ಅದರದ್ದು ವಿವರಣೆಯನ್ನು ಹೇಳುವ ಟೈಮಲ್ಲಿ ಅದಕ್ಕೂ ಕೂಡ ನಿಮಗೆ ವರ್ಡ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ನೆಕ್ಸ್ಟ್ ಮುಂದೆ ಹೋಗೋಣ. ಏನಿದೆ ನೋಡಿ ಮುಂದೆ ಈ ಕಲಬುರಗಿ ವಿಭಾಗದ ಏನಿದೆ ಮ್ಯಾಪ್ ಇದೆ, ಅದನ್ನು ಒಂದು ಸ್ವಲ್ಪ ನೋಡ್ಕೊತಾ ಹೋಗಿ. ಯಾಕಂದರೆ ಯಾವುದು ಎಲ್ಲಿ ಬರ್ತದೆ ಅಂತ ನಮ್ಮ ಕಣ್ಣು ಮ್ಯಾಪನ್ನು ಸ್ಕ್ಯಾನ್ ಮಾಡಿಬಿಟ್ರೆ ಹೆಸರುಗಳು ತಾನೇ ಬರ್ತವೆ. ಓಕೆನಾ? ಇಲ್ಲಿ ಶಿಲಾಶಾಸನ, ಸನ್ನತಿ, ಇದೆಲ್ಲ ಏನಿದೆ ಪಿಕ್ಚರ್ಸ್ ಇದ್ದಾವೆ. ಇದು ಕೂಡ ಸ್ವಲ್ಪ ನೋಡೋ ಹೋಗಿ. ಈ ವಿಭಾಗದ ಜಿಲ್ಲೆಗಳಿಗೆ ಅತ್ಯಂತ ಶ್ರೀಮಂತವಾದ ಚರಿತ್ರೆ ಇದೆ ನೋಡಿ. ಅತ್ಯಂತ ಏನಿದೆ ಶ್ರೀಮಂತವಾದ ಚರಿತ್ರೆ ಇದೆ. ಇತಿಹಾಸ ಪೂರ್ವ ಕಾಲಕ್ಕೆ ಸೇರಿದ ಅವಶೇಷಗಳನ್ನು ನಾವು ಇಲ್ಲಿ ಕಾಣಬಹುದು. ಏನು ಮಾಡಬಹುದು? ಇತಿಹಾಸ ಪೂರ್ವ, ಇತಿಹಾಸಕ್ಕಿಂತ ಫಸ್ಟ್ ಕಾಲಕ್ಕೆ ಸೇರಿದ ಅವಶೇಷಗಳು ಇಲ್ಲಿ ನಾವು ಕಾಣಬಹುದು. ಚರಿತ್ರೆಯ ಆರಂಭದಲ್ಲಿ ಈ ಪ್ರದೇಶವು ಮೌರ್ಯರ ಮತ್ತು ಶಾತವಾಹನರ ಆಳ್ವಿಕೆಗೆ ಒಳಪಟ್ಟಿತ್ತು. ಯಾವಾಗಂದ್ರೆ ಈ ಪ್ರದೇಶವು ಏನಾಗಿತ್ತು? ಮೌರ್ಯರು ಮತ್ತು ಶಾತವಾಹನರ ಆಳ್ವಿಕೆ ಒಳಪಟ್ಟಿತ್ತು. ಅಶೋಕನ ಅನೇಕ ಶಿಲಾಶಾಸನಗಳು ಇಲ್ಲಿ ದೊರೆತಿವೆ. ಎಲ್ಲಿ ದೊರೆತಿವೆ ಅಂದರೆ ನಮಗೆ ಕಲಬುರಗಿ ವಿಭಾಗದಲ್ಲಿ ಅಶೋಕನ ಶಿಲಾಶಾಸನಗಳು ದೊರೆತಿವೆ. ಪ್ರಾಚೀನ ಬೌದ್ಧ ಸ್ತೂಪಗಳು ಈ ವಿಭಾಗದ ಸನ್ನತಿಯಲ್ಲಿವೆ. ಎಲ್ಲಿದ್ದಾವೆ? ಸನ್ನತಿ. ಯಾವುವು ಹೇಳಿ? ಅಶೋಕನ ಶಿಲಾಶಾಸನಗಳು ಇಲ್ಲಿ ದೊರೆತಿವೆ. ಪ್ರಾಚೀನ ಬೌದ್ಧ ಸ್ತೂಪಗಳು. ಬೌದ್ಧ ಸ್ತೂಪಗಳು ಈ ವಿಭಾಗದ ಸನ್ನತಿಯಲ್ಲಿ ಇದ್ದಾವೆ. ಅಶೋಕನ ಭಾವಶಿಲ್ಪ ಈ ನೆಲೆಯ ವಿಶೇಷ ಆಕರ್ಷಣೀಯವಾಗಿದೆ. ಹಾಗೆಯೇ ಪ್ರಾಚೀನ ಬೌದ್ಧ ಸ್ತೂಪಗಳು ಮತ್ತು ಶಿಲಾಶಾಸನಗಳ
ಶಾಸನ ಬಂಡೆಗಳು ಇಲ್ಲಿನ ಮತ್ತೊಂದು ಆಕರ್ಷಣೀಯ ಪ್ರಾಚೀನ ಬೌದ್ಧ ಸ್ತೂಪಗಳು ಮತ್ತು ಶಿಲಾಶಾಸನ ಬಂಡೆಗಳು ಇಲ್ಲಿನ ಮತ್ತೊಂದು ಆಕರ್ಷಣೆ. ಸಾಮಾನ್ಯವಾದಂಥ ಶಕ 8ನೇ ಶತಮಾನದಲ್ಲಿ ಯಾರು ರಾಷ್ಟ್ರಕೂಟರ ಸಾಮ್ರಾಜ್ಯ ಆಳ್ವಿಕೆ ನಡೆಸಿತು. ಯಾವಲ್ಲಿ? ಕಲಬುರಗಿ ವಿಭಾಗವನ್ನು 8ನೇ ಶತಮಾನದಲ್ಲಿ ಯಾರ್ದು ರಾಷ್ಟ್ರಕೂಟರ ಸಾಮ್ರಾಜ್ಯದ ಆಡಳಿತ ನಡೆಸಿತು. ಅವರ ರಾಜಧಾನಿ ಯಾವುದಾಗಿತ್ತು ಅಂದರೆ ಮಾನೆಕೇಟ, ಇಂದಿನ ಮಳಖೇಡ. ಇವಾಗ ನಾವು ಮಳಖೇಡ ಅಂತ ಕರಿತೇವೆ, ಆವಾಗ ಅದು ಮಾನ್ಯಕೇಟ ಇತ್ತು. ಕೇಳ್ತಾರೆ ನೋಡಿ, ಕಲಬುರಗಿ ವಿಭಾಗದ ಅಥವಾ ರಾಷ್ಟ್ರಕೂಟರ ಸಾಮ್ರಾಜ್ಯ ಆಳ್ವಿಕೆ ನಡೆಸಿತು. ಆದರೆ ರಾಷ್ಟ್ರಕೂಟರ ಸಾಮ್ರಾಜ್ಯದ ಆಡಳಿತದ ಅವರ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳ್ತಾರೆ ನೋಡಿ. ಯಾರ್ದು? ರಾಷ್ಟ್ರಕೂಟರ ಸಾಮ್ರಾಜ್ಯ ರಾಜಧಾನಿ ಯಾವುದಾಗಿತ್ತು? ಯಾವುದಂದರೆ ಮಾನ್ಯಕೇಟ. ರಾಷ್ಟ್ರಕೂಟದ್ದು ಮಾನ್ಯಕೇಟ. ಹೊಂದಿಸಿ ಬರೆಯಲ್ಲಿನೂ ಕೇಳ್ತಾರೆ, ಮತ್ತು 1 ಮಾರ್ಕಿಗೂ ಕೂಡ ಕೇಳ್ತಾರೆ ನೋಡಿ. ಇದು ರಾಷ್ಟ್ರಕೂಟದ್ದು ಯಾವ ರಾಜಧಾನಿ? ಮಾನ್ಯಕೇಟ. ನೆಕ್ಸ್ಟ್, ಕಲಬುರಗಿ ಜಿಲ್ಲೆಯಲ್ಲಿ ಇದು ಎಲ್ಲಿದೆ ಅಂದರೆ ಈಗ ಕಲಬುರಗಿ ಜಿಲ್ಲೆಯಲ್ಲೇನೇ ಇದೆ, ಅದನ್ನು ಕೇಳ್ತಾರೆ. ಮಾನ್ಯಕೇಟ ಯಾವ ಜಿಲ್ಲೆಯಲ್ಲಿದೆ ಅಂತ. ಮಾನ್ಯಕೇಟ ಏನಿದೆ ಕಲಬುರಗಿ ಜಿಲ್ಲೆಯಲ್ಲಿ. ಈಗಿನ ಮಳಖೇಡ, ಈ ಸದ್ಯಕ್ಕೆ ಅದಕ್ಕೆ ನಾವು ಮಳಖೇಡ ಅಂತ ಕರಿತೀವಿ. ಮಳಖೇಡ ಎಲ್ಲಿದೆ ಅಂತ ಕೇಳಿದ್ರೂ ಕೂಡ ನಾವು ಕಲಬುರಗಿಯಲ್ಲಿ ಅಂತ ಹೇಳಬೇಕು. ಕಲ್ಯಾಣ ಚಾಲುಕ್ಯರು ನಂತರ ಆಳ್ವಿಕೆ ನಡೆಸಿದರು. ಕಲ್ಯಾಣ ಚಾಲುಕ್ಯರು ಫಸ್ಟ್, ಈ ರಾಷ್ಟ್ರಕೂಟರ ಆದಮೇಲೆ ಕಲ್ಯಾಣ ಚಾಲುಕ್ಯರು ಬಂದರು. ಬಸವ ಕಲ್ಯಾಣವು ಇವರ ರಾಜಧಾನಿಯಾಗಿತ್ತು ನೋಡಿ. ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟವಾದರೆ ಕಲ್ಯಾಣ ಚಾಲುಕ್ಯರ ರಾಜಧಾನಿ ಯಾವುದಾಗಿತ್ತು? ಬಸವ ಕಲ್ಯಾಣ್. ನೆನಪಿಟ್ಕೋಬೇಕು, ಫಸ್ಟು ರಾಷ್ಟ್ರಕೂಟರಾದರೆ ಆಮೇಲೆ ಕಲ್ಯಾಣ ಚಾಲುಕ್ಯರು ಬಂದರು. ರಾಷ್ಟ್ರಕೂಟದು ಮಾನ್ಯಕೇಡ, ಕಲ್ಯಾಣ ಚಾಲುಕ್ಯರದು ಬಸವ ಕಲ್ಯಾಣ. ಓಕೆನಾ? ಈ ಥರ ನೆನಪಿಟ್ಕೊಂಡ್ರೆ ನೆನಪಾಗೇ ಆಗ್ತದೆ. ವಿಜಯನಗರ ಜಿಲ್ಲೆಯ ಹಂಪಿಯು ವಿಜಯನಗರ ಅರಸರ ರಾಜಧಾನಿಯಾಗಿತ್ತು. ಅದನ್ನು ಕೇಳ್ತಾರೆ ನೋಡಿ. ವಿಜಯನಗರ ಅರಸರ ರಾಜಧಾನಿ ಯಾವುದಾಗಿತ್ತು? ವಿಜಯನಗರ ಅರಸರ ರಾಜಧಾನಿ ಹಂಪಿಯಾಗಿತ್ತು. ಪ್ರಸಿದ್ಧ ವಚನಕಾರ ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ವಚನ ಚಳವಳಿಯ ಕೇಂದ್ರವಾದ ಯಾವುದು? ಬಸವ ಕಲ್ಯಾಣವು ಎಲ್ಲಿದೆ? ಅದು ಬಸವ ಕಲ್ಯಾಣವು ಕಲಬುರಗಿ ವಿಭಾಗಕ್ಕೆ ಸೇರಿದೆ. ಕಲಬುರಗಿ ವಿಭಾಗಕ್ಕೆ ಕೂಡ ಸೇರಿದೆ. ಮುಂದೆ ಮಧ್ಯಯುಗದಲ್ಲಿ ಬಹಮನಿ ಅರಸರು ಅಧಿಕಾರಕ್ಕೆ ಬಂದರು. ಮುಂದೆ ಮತ್ತೆ ಯಾರು ಬಂದರು? ಬಹಮನಿ ಅರಸರು ಬಂದರು. ಫಸ್ಟು ರಾಷ್ಟ್ರಕೂಟರು, ನಂತರ ವಿಜಯನಗರ, ನಂತರ ಕಲ್ಯಾಣ ಚಾಲುಕ್ಯರು, ಆನಂತರ ವಿಜಯನಗರ ಅರಸರು, ಆನಂತರ ಬಹಮನಿ ರಾಜರು ಬಂದರು. ಇದು ನಮಗೆ ನೆನಪಿರಲೇಬೇಕು. ಯಾಕಂದ್ರೆ ಫಸ್ಟ್ ಯಾರಿರಬೇಕು? ಇಲ್ಲಿ ನೋಡಿ, ಫಸ್ಟ್ ಇದು ರಾಷ್ಟ್ರಕೂಟರು 1, ಆಮೇಲೆ 2 ಕಲ್ಯಾಣ ಚಾಲುಕ್ಯರು, 2, 3 ವಿಜಯನಗರ ಅರಸರು, 4 ಯಾರು? ಬಹಮನಿ ಅರಸರು. ಅವರ ರಾಜಧಾನಿ ಏನಾಗಿತ್ತು? ಬಹಮನಿ ಅರಸರ ರಾಜಧಾನಿ ಏನಾಗಿತ್ತು ಅಂದರೆ ಕಲಬುರಗಿಯಾಗಿತ್ತು ನೋಡಿ. ಬಹಮನಿ ಅವರ ರಾಜಧಾನಿ ಏನಾಗಿತ್ತು? ಕಲಬುರಗಿಯಾಗಿತ್ತು. ರಾಷ್ಟ್ರಕೂಟರದು ಮಾನ್ಯಕೇಟ ಆದರೆ, ಕಲ್ಯಾಣರದು ಬಸವ ಕಲ್ಯಾಣ ಆದರೆ, ಯಾರ್ದು? ವಿಜಯನಗರ ಅರಸರದು ಹಂಪಿ ಆದರೆ, ಮತ್ತು ಬಹಮನಿ ಅವ್ರದ್ದು ಏನಾಗಿತ್ತು? ಕಲಬುರಗಿ ಆಗಿತ್ತು. ಇಷ್ಟು ನಾವು ನೆನಪಿಟ್ಕೊಳ್ಳಬೇಕು. ಈ ಆಡಳಿತ ಒಂದು ಬಂದರೆ ನಮಗೆ ಇದು ಸೀರಿಯಲ್ ಪ್ರಕಾರವಾಗಿ ನಾವು ನೆನಪಿಟ್ಕೊಂಡು ಹೋದ್ರೇ ನಮ್ಗೆ ನೆನಪುಳಿಯೋದು. ಫಸ್ಟ್ ನಾವು ಕಲಬುರಗಿ ವಿಭಾಗವನ್ನು ತಗೊಂಡಾಗ ರಾಷ್ಟ್ರಕೂಟರು ಫಸ್ಟ್ ತಗೋಬೇಕು, ಅವ್ರದ್ದು ರಾಜಧಾನಿ ಇಟ್ಕೋಬೇಕು. ನೆಕ್ಸ್ಟ್ 2ನೇ ರಾಜರು ಯಾರಂದರೆ ಕಲ್ಯಾಣ ಚಾಲುಕ್ಯರ ರಾಜಧಾನಿ ಬಸವ ಕಲ್ಯಾಣ. ಅದು ನೆನಪುಳಿತದೆ, ಯಾಕಂದರೆ ಅದು ಒಂದಕ್ಕೊಂದು ರಿಲೇಟೆಡ್ ಇದೆ, ಹಾಗಾಗಿ ನೆನಪುಳಿತಿದೆ. ಹಾಗಾಗಿ ಇನ್ನೊಂದು ವಿಜಯನಗರ ಅರಸರು ಹಂಪಿಯು ಕೂಡ ನೆನಪುಳಿತದೆ, ಯಾಕಂದರೆ ವಿಜಯನಗರದಲ್ಲೇ ಇರೋದು ಹಂಪಿಯು, ಹಾಗಾಗಿ ಅದು ಕೂಡ ನೆನಪುಳಿತದೆ. ಇನ್ನೊಂದು ಬಹಮನಿಯು, ಇದು ಕೂಡ
ಸ್ವಲ್ಪ ರಿಲೇಟೆಡ್ ಇದೆ. ಬಹಮನಿ ಅಂದರೆ ಜಾಸ್ತಿ ಅಲ್ಲಿ ಇರೋದು ಕಲಬುರಗಿಯಲ್ಲಿ ಯಾರು ಇರ್ತಾರೆ ಅಂದರೆ ಈ ಮಂದಿ ಜಾಸ್ತಿ ಇದ್ದಾರೆ, ಬಹಮನಿಯರು. ಮುಸ್ಲಿಂ ಜಾಸ್ತಿ ಇದ್ದಾರೆ ಅಲ್ಲಿ, ಏನಿದೆ ಮುಸ್ಲಿಂ ಆಡಳಿತ ಜಾಸ್ತಿ ಇದೆ. ಹಾಗಾಗಿ ಇದನ್ನು ಕೂಡ ನಾವು ರಿಲೇಟೆಡ್ ಆಗಿ ನೆನ್ಪಿಟ್ಕೋಬೇಕು. ಏನೋ ಒಂದು ಟ್ರಿಕ್ ಮಾಡಿ ನೆನ್ಪಿಟ್ಕೋಬೇಕು. ನನಗೆ ನೀವು ಹೇಳಿದ ಪ್ರಕಾರ ನನಗೆ ಇದು ಟ್ರಿಕ್ಕಿ ಮಾಡಲಿಕ್ಕೆ ಟೈಮ್ ಇಲ್ಲ. ಹಾಗಾಗಿ ನೀವು ಏನು ಮಾಡ್ಕೋಬೇಕು, ಇದು ಒಂದು ಈ ವಿಭಾಗಕ್ಕೆ ಸೇರಿದವರ ರಾಜರ ಆಡಳಿತದ ಒಂದು ಸೀರಿಯಲ್ ಪ್ರಕಾರಾಗಿ ಹೋದರೆ ಇದನ್ನು ನೀವು ಇದಕ್ಕೆ ರಿಲೇಟೆಡ್ ಮಾಡಿಕೊಂಡು ಒಂದು ಕೋಡ್ ವರ್ಡ್ ಇದಕ್ಕೆ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಕೋಡ್ ವರ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತು ಇದಕ್ಕನ ಕೋಡ್ ವರ್ಡ್ ಮಾಡ್ಕೊಳ್ಳಿ. ಯಾವುದಕ್ಕೆ? ವಿಜಯನಗರ ಹಂಪಿಗೆ ಕೂಡ ಕೋಡ್ ವರ್ಡ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಮಾಡ್ಕೊಳ್ಳಿ. ಇವು 4 ಕೋಡ್ ವರ್ಡನ್ನು ಸೀರಿಯಲ್ ಪ್ರಕಾರಾಗಿ ಒಂದು ಯಾವುದೇ ವಸ್ತು ಹೆಸರಾಗಲಿ ಅಥವಾ ಮನುಷ್ಯನ ಹೆಸರಾಗಲಿ, ಒಂದು ಏನೋ ಒಂದು ಊರ ಹೆಸರಾಗಲಿ, ಒಂದು ಏನೋ ನಿಮಗೆ ಹೇಗೆ ಬರ್ತದೆ ಹಾಗೆ ಇದನ್ನು ಮಾಡಿಕೊಂಡು ಇಲ್ಲಿ ಬರೆದು ಇಟ್ಕೊಂಡ್ರೆ ಇದು ಏನಾಗ್ತದೆ, ನಿಮಗೆ ಯಾವಾಗೂ ಕೂಡ ಆಗೋದಿಲ್ಲ ಅನ್ಕೊತೀನಿ. ಮಾಡ್ತೀರಾ ಅಂದ್ಕೊಂಡಿನಿ, ಮಾಡಿ. ಯಾಕಂದರೆ ನಾನು ಆಲ್ರೆಡಿ ಒಂದೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಇಡೀ ಬುಕ್ಕೆಲ್ಲ ನನಗೆ ಮಾಡಲಿಕ್ಕೆ ಟೈಮ್ ಸಿಗ್ತಿಲ್ಲ. ಮಾಡಬಹುದು ಕೂಡ, ಟೈಮ್ ಸಿಗ್ತಿಲ್ಲ. ನನಗೂ ಬೇರೆ ಬೇರೆ ಕೆಲಸಗಳು ಇರ್ತವೆ. ಹಾಗಾಗಿ ನಾನು ನಿಮಗೆ ಯಾವ ಥರ ಮಾಡಿದರೆ ಓದಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ನೆನಪಿದ್ರೆ ಓಕೆ, ಬಟ್ ಎಲ್ಲರೂ ಓದಿದ್ದಾರೆ ಆಲ್ರೆಡಿ. ಎಲ್ಲರಿಗೂ ಕೂಡ ನೆನಪಿದ್ರೆ ಓಕೆ, ನೆನಪು ಇರಲಿಲ್ಲ ಅಂದ್ರೆ ಈ ಥರ ಮಾಡ್ಕೊಳ್ಳಿ. ಸಾಮಾನ್ಯ ಶಕ ಯಾವ ಶತಮಾನ, 8ನೇ ಶತಮಾನ ಕೂಡ ನೆನಪಿರಬೇಕು ನೋಡಿ. ಓಕೆನಾ? ನೆಕ್ಸ್ಟ್ ಏನಿದೆ ಅಂದರೆ ಅಧಿಕಾರಕ್ಕೆ ಬಂದರು. ಅವರ ರಾಜಧಾನಿ ಕಲಬುರಗಿಯಾಗಿತ್ತು. ಅಂದರೆ ಬಹಮನಿ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ಪತನದ ನಂತರ ಕಲಬುರಗಿ ಪ್ರದೇಶವು ಹೈದರಾಬಾದ್ ನಿಜಾಮರ ಆಳ್ವಿಕೆಗೆ ಒಳಪಟ್ಟಿತ್ತು. ಮತ್ತು 5ನೇದವರು ಇವರು ಹೈದರಾಬಾದ್ ನಿಜಾಮರ ಆಳ್ವಿಕೆಗೆ ಒಳಪಟ್ಟಿತ್ತು. ಮುಂದೆ ಸಾಮಾನ್ಯ ಶಕ 1948ರಲ್ಲಿ ಹೈದರಾಬಾದ್ ಸಂಸ್ಥಾನವು ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡಿತು. ಹೌದಲ್ವಾ? ವಿಲೀನಗೊಂಡಿತು. ಯಾಕಂದರೆ ಫಸ್ಟನ್ನು ಏನಾಗಿತ್ತು, ಸ್ವತಂತ್ರವಾದಾಗ ಏನಾಗಿತ್ತು, ಹೈದರಾಬಾದ್ ನಿಜಾಮ ಆಳ್ವಿಕೆಗೆ ಒಳಪಟ್ಟಿತ್ತು. ಆದರೆ ಏನಾಗಿತ್ತು, ಹೈದರಾಬಾದ್ ನಿಜಾಮ ನಮ್ಮ ರಾಜ್ಯಕ್ಕೆ ಇದನ್ನು ಕೊಡಲಿಕ್ಕೆ ಏನು ಮಾಡ್ತಿದ್ದ, ಹಿಂದೆ ಸರಿತಾ ಇದ್ದ. ಆದ್ರೂ ಕೂಡ ಮುಂದೆ ಸಾಮಾನ್ಯ ಶಕ 1948ರಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದ್ದು 47ರಲ್ಲಿ ಸಿಕ್ಕರೂ ಕೂಡ 48ಕ್ಕೆ ನಾವು ಹೈದರಾಬಾದ್ ಸಂಸ್ಥಾನವು ಭಾರತ ಗಣರಾಜ್ಯದಲ್ಲಿ ಏನಾಯಿತು, ವಿಲೀನಗೊಂಡಿತ್ತು. ರಾಜ್ಯ ಪುನರ್ವಿಂಗಡನಾ ಆಯೋಗದ ವರದಿಯ ಪ್ರಕಾರ, ಇಲ್ಲಿ ನೋಡಿ ಇದು ಒಂದು ತುಂಬ ಇಂಪಾರ್ಟೆಂಟ್. 48ರಲ್ಲಿ ಅವರು ವಿಲೀನಗೊಂಡಿದ್ದರೂ ಕೂಡ ಏನು, ಪುನರ್ವಿಂಗಡನಾ ಆಯೋಗದ ವರದಿಯ ಪ್ರಕಾರ ಸಾಮಾನ್ಯ ಶಕ 1956ರಲ್ಲಿ ಏನಾಗಿತ್ತು, ಮೈಸೂರು ರಾಜ್ಯ ಏನಾಗಿತ್ತು, ಪುನರ್ ನಿರ್ಮಾಣವಾಗಿದೆ. ಫಸ್ಟು ನಿರ್ಮಾಣವಾದಾಗ ಕಡಿಮೆ ಜಿಲ್ಲೆ ಇದು. ಪ್ರಥಮವಾಗಿ ಮೈಸೂರು ಜಿಲ್ಲೆ ಅಂತ ನಾನು ಫಸ್ಟ್ ಹೇಳಿದ್ದೀನಿ ನಿಮಗೆ. ಬೆಂಗಳೂರು ವಿಭಾಗದಲ್ಲೇ ಅದನ್ನೆಲ್ಲ ಡೀಟೇಲ್ ಆಗಿ ಹೇಳ್ಕೊಂಡು ಬಂದಿದ್ದೀನಿ. ಆಮೇಲೆ ವಿಶಾಲವಾಗಿ ಏನಾಗಿತ್ತು, 1956ರಲ್ಲಿ ಆಯಿತು. ಕೊಪ್ಪಳನೂ ಕೂಡ ಇದೇ ಟೈಮಲ್ಲಿ ಏನಾಗಿದೆ, ವಿಲೀನಗೊಂಡಿದೆ. ಕೊಪ್ಪಳ ಸ್ವತಂತ್ರ ರಾಜ್ಯವಾಗಿದ್ರೂ ಕೂಡ 1956ರಲ್ಲಿ ಏನಾಗಿತ್ತು, ಮೈಸೂರು ಕರ್ನಾಟಕ ರಾಜ್ಯದಲ್ಲಿ ವಿಲೀನವೂ ಆಗಿತ್ತು. ನಿಜಾಮ ಸಂಸ್ಥಾನದ ವಶದಲ್ಲಿತ್ತು. ಇದೇನಾಗಿತ್ತು, ಪುನರ್ವಿಂಗಡನಾ ಆದ್ರೂ ಕೂಡ ಏನಾಗಿತ್ತು, ಇಲ್ಲಿ 1956ರವರೆಗೆ ಏನಾಗಿತ್ತು, 47ರಿಂದ 56ರವರೆಗೆ 1947ರಲ್ಲಿ ನಮ್ಮ ರಾಜ್ಯ ಸ್ವತಂತ್ರ ಸಿಕ್ಕರೂ ಕೂಡ ನಮ್ಮ ರಾಜ್ಯದಲ್ಲಿ ಏನಾಗಿತ್ತು, ಇದು ವಿಲೀನವಾಗಿರಲಿಲ್ಲ. ಹಾಗಾಗಿ 1956ರವರೆಗೆ ನಿಜಾಮ ಸಂಸ್ಥಾನದ ವಶದಲ್ಲಿದ್ದ ಬೀದರ್, ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗಳು ಕರ್ನಾಟಕದಲ್ಲಿ ವಿಲೀನಗೊಂಡವು. ಯಾವಾಗ? 1956ರಲ್ಲಿ ವಿಲೀನಗೊಂಡವು. ಕಲಬುರಗಿಯು ವಿಭಾಗೀಯ ಕೇಂದ್ರವಾಗಿದೆ. ಆವಾಗ ಏನಾಯಿತು, ಇದು ಕಲಬುರಗಿಯು ಏನಾಗಿತ್ತು, ವಿಭಾಗೀಯ ಕೇಂದ್ರವಾಗಿದೆ. ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದ್ದ ಅವಿಭಜಿತ ಬಳ್ಳಾರಿ ಜಿಲ್ಲೆಯು ಕರ್ನಾಟಕದಲ್ಲಿ ವಿಲೀನಗೊಂಡಿತು. ಏನಾಗಿತ್ತು, ಫಸ್ಟ್ ವಿಭಜನೆ ಇರಲಿಲ್ಲ. ಯಾವಾಗ? ಬಳ್ಳಾರಿ ಏನಾಗಿತ್ತು, ಒಂದೇ ಒಂದು ಜಿಲ್ಲೆಯಾಗಿತ್ತು. ನಂತರ ಏನಾಯಿತು, ಅವಿಭಜಿತ ಅಂದರೆ ವಿಭಾಗವಾಯಿತು. ಆದ್ರೂ ಕೂಡ ಇದನ್ನು ಕೂಡ ವಿಲೀನಗೊಂಡಿತು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ. ಇದು ಇಂಪಾರ್ಟೆಂಟ್ ಆದಂಥ ಇಸ್ವಿ. ಇದು ಎಲ್ಲರೂ ನೆನಪಿಟ್ಟುಕೊಳ್ಳಬೇಕು. ವಿಶಾಲ ಮೈಸೂರು ರಾಜ್ಯ
1956 ತುಂಬ ಜಿಲ್ಲೆಗಳು ಇವಾಗ ವಿಲೀನಗೊಂಡಿದ್ದಾವೆ. ನೆಕ್ಸ್ಟ್ ಏನಿದೆ, ಬಹಮನಿ ಮತ್ತು ವಿಜಯನಗರ ಆಳ್ವಿಕೆಯ ನಂತರ ಯಾರು ಬಂದರು? ಪಾಳೆಗಾರರು ಈ ಪ್ರದೇಶದಲ್ಲಿ ಸ್ವತಂತ್ರರಾದರು. ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ, ಪಾಳೆಗಾರರು ಕೂಡ ಬಂದರು ಸ್ವತಂತ್ರರಾಗಿ. ಅವರಲ್ಲಿ ಹರಪನಹಳ್ಳಿ, ಜೆರಿಮಲೆ, ಸಂಡೂರು ಮತ್ತು ಸುರ್ಪೂರು ಪಾಳೆಗಾರರು ಪ್ರಸಿದ್ಧರಾಗಿದ್ದಾರೆ. ಇಲ್ಲಿ ಇವರು ಸ್ವತಂತ್ರರಾದರು, ಇಲ್ಲೇ ಉಳ್ಕೊಂಡ್ಬಿಟ್ರು. ಅವರಲ್ಲಿ ಹರಪನಹಳ್ಳಿ, ಜೆರಿಮಲೆ, ಸಂಡೂರು ಮತ್ತು ಸುರಪೂರು ಪಾಳೆಗಾರರು ಪ್ರಸಿದ್ಧರಾದರು. ಯಾರು? ಜೆರಿಮಲೆ ಮತ್ತು ಪಾಳೆಗಾರರು ಪ್ರಸಿದ್ಧರಾದರು. ಸುರ್ಪೂರು ಸಂಸ್ಥಾನದ ನಾಯಕರಾದ ಯಾರು? ಕೃಷ್ಣಪ್ಪ ನಾಯಕರು ಕಾಲವಶವಾದ ಮೇಲೆ, ಅಂದರೆ ಇವರ ಆಳ್ವಿಕೆ ಹೋಯಿತು, ಇವರು ನಿಧನರಾದ ಮೇಲೆ ಅವರ ಮಗ ಯಾರು ಬಂದರು? ವೆಂಕಟಪ್ಪ ನಾಯಕ ಬಂದ. ಫಸ್ಟ್ ಯಾರು ಬಂದರು? ಪಾಳೆಗಾರರ ನೋಡಿಲಿ, ಇಲ್ಲಿ ಜೆರಿಮಲೆ ಮತ್ತು ಸಂಡೂರು ಸುರಪುರ ಪಾಳೆಗಾರರು ಸುರಪುರ ಸಂಸ್ಥಾನದ ನಾಯಕರಾದ ಯಾರು? ಕೃಷ್ಣಪ್ಪ ನಾಯಕರು. ನಂತರ ಅವರ ಮಗ ವೆಂಕಟಪ್ಪ ನಾಯಕರು ಅಧಿಕಾರಕ್ಕೆ ಬಂದರು. ಓಕೆನಾ? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ತಿಳಿದುಕೊಂಡಿದ್ದ ವೆಂಕಟಪ್ಪ ನಾಯಕ ಏನು ಮಾಡ್ದ? ಬ್ರಿಟಿಷರ ವಿರುದ್ಧ ಹೋರಾಟಕ್ಕಿಳಿದರು. ಏನು ಮಾಡಿದರು? ಅವರಿಗೆ ಅರ್ಥ ಆಯಿತು. ಏನು ಅರ್ಥ ಆಯಿತು? ಬ್ರಿಟಿಷರು ನಮ್ಮ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಯಾರಿಗೆ ತಿಳಿತು? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ತಿಳಿದುಕೊಂಡಿದ್ದ ಯಾರು? ವೆಂಕಟಪ್ಪ ನಾಯಕರು ಏನು ಮಾಡಿದರು? ಬ್ರಿಟಿಷರ ವಿರುದ್ಧ ಹೋರಾಟಕ್ಕಿಳಿದರು. ಆದರೆ ವೆಂಕಟಪ್ಪ ನಾಯಕರನ್ನು ಸೆರೆ ಹಿಡಿದ ಬ್ರಿಟಿಷರು ಅವರನ್ನು ಸೆರೆಮನೆಗಟ್ಟಿದರು. ಏನು ಮಾಡಿದರು? ಸೆರೆಮನೆ ಅಂದರೆ ಜೈಲಿಗೆ ಕಟ್ಟಿದ್ರು ನೋಡಿ. ಬ್ರಿಟಿಷರು ಸುರಪುರವನ್ನು ಹೈದರಾಬಾದ್ ನಿಜಾಮನಿಗೆ ಕೊಡುಗೆಯಾಗಿ ನೀಡಿದರು ನೋಡಿ. ಆ ಸುರಪುರದಿಂದ ಯಾರು? ವೆಂಕಟಪ್ಪ ನಾಯಕನನ್ನು ಬ್ರಿಟಿಷರು ಹಿಡಿದು ಜೈಲಿಗೆ ಹಾಕಿ ಆ ಸುರಪುರವನ್ನು ಏನು ಮಾಡಿದರು? ಹೈದರಾಬಾದ್ ನಿಜಾಮನಿಗೆ ಏನು ಮಾಡಿದರು? ಕೊಡುಗೆಯಾಗಿ ನೀಡಿದರು. ಹೀಗೆ ಬೀದರ್, ಕಲಬುರ್ಗಿ ಮತ್ತು ರಾಯಚೂರು ಜಿಲ್ಲೆಗಳು ನಿಜಾಮ ಸಂಸ್ಥಾನದ ಭಾಗವಾದವು. ಆಗೇನಾದು? ನಿಜಾಮನ ಸಂಸ್ಥಾನಕ್ಕೆ ಹೋಗ್ಬಿಟ್ಟು, ಯಾಕಂದರೆ ಅಲ್ಲಿ ಇರ್ತಕ್ಕಂಥ ವೆಂಕಟಪ್ಪ ನಾಯಕನನ್ನು ಅವ್ರು ಏನು ಮಾಡಿದರು? ಜೈಲಿಗೆ ಹಾಕಿ ಆ ಇದ್ದಂತಹ ಜಿಲ್ಲೆಗಳನ್ನು ಎಲ್ಲ ಕಸ್ಕೊಂಡು ಏನು ಮಾಡಿದರು? ನಿಜಾಮನಿಗೆ ಒಂದು ಕೊಡುಗೆಯಾಗಿ ನೀಡಿದರು. ಈ ಜಿಲ್ಲೆಗಳು ಸಾಮಾನ್ಯ ಶಕ 1956ರಲ್ಲಿ ಕರ್ನಾಟಕದಲ್ಲಿ ವಿಲೀನಗೊಂಡವು. ಯಾವಾಗ? 1956ರಲ್ಲಿ ಏನು ಮಾಡೋದು? ಅಲ್ಲಿಯವರೆಗೆ ನಿಜಾಮನ ಆಡಳಿತವಾಗಿ ಇದ್ದಂತಹ ಜಿಲ್ಲೆಗಳು ಏನು ಮಾಡೋದು? 1956ರಲ್ಲಿ ನಮ್ಮ ಕರ್ನಾಟಕಕ್ಕೆ ಏನಾದವು? ವಿಲೀನಗೊಂಡವು. ಅರ್ಥ ಆಗಿದೆಯಲ್ಲ? ಈಗ ಪೂರ ಅರ್ಥ ಆಗಿದೆ ನೋಡಿ. ಈಗ ಈ ಥರ ಅರ್ಥ ಮಾಡ್ಕೊಂಡು ಹೋದರೆ ನಮಗೆ ನೆನಪು ಉಳಿತದೆ ಹಿಸ್ಟ್ರಿ. ಹಾಗೆ ನೆನಪು ಉಳಿಯೋದಿಲ್ಲ. ಬುಕ್ಕ ತೊಗೊಂಡು ಮುಂದೆ ಕೂತು ಓದಿದರೆ ಕರೆಕ್ಟಾಗಿ ಓದಿದರೆ ನೆನಪು ಉಳಿತಿದೆ. ಇಲ್ಲ ಅಂದರೆ ಈ ಥರ ವಿಡಿಯೋ ಆದರೂ ಕೇಳಬೇಕು. ವಿಡಿಯೋ ಆದರೂ ಕೇಳಿ, ಇಲ್ಲಾಂದ್ರೆ ಬುಕ್ ಆದರೂ ಓದಿ ಮಾರ್ಕ್ ಹಾಕೋಬೇಕು. ಮಾರ್ಕ್ ಹಾಕಿ ಈ ಥರ ನಾನು ಯಾವ ಥರ ಹಾಕಿದ್ದೀನಲ್ಲ ಇದೇ ರಿಲೇಟೆಡ್ ಮಾಡಿ ಮಾರ್ಕನ್ನು ಹಾಕಿ ಓದ್ತಾ ಹೋಗಿ. ಹೈದರಾಬಾದ್ ಕರ್ನಾಟಕ ಪ್ರದೇಶ ವಿಮೋಚನಾ ಹೋರಾಟ. ಇಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ ವಿಮೋಚನಾ ಹೋರಾಟ ಹೇಗೆ ಆಯಿತು? ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಿಜಾಮನು ಭಾರತ ಗಣರಾಜ್ಯದಲ್ಲಿ ತನ್ನ ಸಂಸ್ಥಾನವನ್ನು ವಿಲೀನಗೊಳಿಸಲು ಸಿದ್ಧನಿರಲಿಲ್ಲ. ಏನು ಮಾಡಿದ? ನಿಜಾಮ ಭಾರತ ಸ್ವತಂತ್ರ ಬಂದ್ರೂ ಕೂಡ ಭಾರತ ಗಣರಾಜ್ಯದಲ್ಲಿ ತನ್ನ ಸಂಸ್ಥಾನಗಳನ್ನು ಬಿಟ್ಟುಕೊಡ್ಲಿಕ್ಕೆ ಅವನಿಗೆ ಸಿದ್ಧನಿರಲಿಲ್ಲ. ಇದರಿಂದ ರೊಚ್ಚಿಗೆದ್ದ ಜನರು ಏನು ಮಾಡಿದರು? ನಿಜಾಮಶಾಹಿ ವಿರುದ್ಧ ಹೋರಾಟವನ್ನು ನಡೆಸಿದರು. ಯಾಕಂದರೆ ನಮ್ಮ ದೇಶವನ್ನು ನಮಗೆ ಸ್ವತಂತ್ರ ಕೊಡ್ತೀವಿ ಅಂತ ಮಾತು ಕೊಟ್ಟು ಎಲ್ಲ ನಡೆಸ್ಕೊಂಡು ಬಂದಿದ್ರೂ ಕೂಡ ಕೆಲವೊಂದಿಷ್ಟು ಸ್ಥಳಗಳನ್ನು, ಕೆಲವೊಂದಿಷ್ಟು ಜಿಲ್ಲೆಗಳನ್ನು, ಕೆಲವೊಂದಿಷ್ಟು ರಾಜ್ಯಗಳನ್ನು ಏನು ಮಾಡಿದರು? ಇವರು ನಿಜಾಮ ಏನು ಮಾಡ್ದ? ಬಿಟ್ಟು ಕೊಡಲೇ ಇಲ್ಲ. ಹಾಗಾಗಿ ಇಲ್ಲಿರುವಂಥ ಜನಸಂಖ್ಯೆ ಏನು ಮಾಡಿದ್ರು? ಅವನ ವಿರುದ್ಧ ಹೋರಾಟವನ್ನು ನಡೆಸಿದರು. ಈ ಭಾಗದ ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ಸ್ವಾಮಿ ರಮಾನಂದ ತೀರ್ಥರು, ಯಾರು? ರಮಾನಂದ ತೀರ್ಥರು ವಹಿಸಿದ್ದರು. ನಿಜಾಮನ ವಶದಲ್ಲಿದ್ದ
ಹೈದರಾಬಾದ್ ಕರ್ನಾಟಕ ಪ್ರದೇಶದ ವಿಮೋಚನಾ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಮುಖಂಡರೆಂದರೆ ಯಾರು? ಸರದಾರ್ ಶರಣ್ಗೌಡ, ಇನಾಮದಾರ್ ಶಿವಮೂರ್ತಿ, ಅಳವಂಡಿ ಸಿರೂರ್ ವೀರಭದ್ರಪ್ಪ, ಪ್ರಭುರಾಜ್ ಪಾಟೀಲ್, ಸಂಗನಾಳ್, ಪುಂಡಲೀಕಪ್ಪ ಮುಂತಾದವರು ಏನು ಮಾಡಿದರು? ಇವರು ನಿಜಾಮಶಾಹಿ ವಿರುದ್ಧ ಸತ್ಯಾಗ್ರಹವನ್ನು ಸಂಘಟಿಸಿದರು. ನಿಜಾಮ ಸರ್ಕಾರವು ನಾಗರಿಕರಿಗೆ ಹಿಂಸೆಯನ್ನು ಕೊಡತೊಡಗಿತು. ರಜಾಕರರೆಂಬ ನಿಜಾಮನ ಖಾಸಗಿ ಸೈನ್ಯದ ವಿರುದ್ಧ ಜನರು ತೀವ್ರ ಹೋರಾಟ ನಡೆಸಿದರು. ಕೇಂದ್ರ ಸರ್ಕಾರವು ನೇರ ಕ್ರಮವನ್ನು ತೆಗೆದುಕೊಂಡು ನಿಜಾಮನ ಸಂಸ್ಥಾನವನ್ನು ಭಾರತದ ಗಣರಾಜ್ಯದಲ್ಲಿ ಏನು ಮಾಡಿದರು? ಭಾರತದ ಗಣರಾಜ್ಯದಲ್ಲಿ ಸೆಪ್ಟೆಂಬರ್ 17, 1948ರಲ್ಲಿ ವಿಲೀನಗೊಳಿಸಿತು. ಸೆಪ್ಟೆಂಬರ್ 17, 1948ರಲ್ಲಿ ವಿಲೀನಗೊಳಿಸಿತು. ಈ ಕಾರ್ಯಾಚರಣೆಯ ಮುಖ್ಯ ರೂವಾರಿ ಆಗ ಕೇಂದ್ರ ಸರ್ಕಾರದಲ್ಲಿ ಗೃಹ ಸಚಿವರಾಗಿದ್ದ ಯಾರು? ಸರ್ದಾರ್ ವಲ್ಲಭಾಯಿ ಪಟೇಲ್ ಇದ್ದರು ಅಲ್ವಾ. ನೋಡಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಕೆಲವೊಂದಿಷ್ಟು ಸ್ಥಳಗಳನ್ನು ಬಿಟ್ಟು ಕೊಡದೇ ಇದ್ದಾಗ ನಮ್ಮ ದೇಶದವರು ಏನು ಮಾಡಿದರು? ಹೋರಾಟವನ್ನು ಮಾಡಿ ಸೆಪ್ಟೆಂಬರ್ 17, 1948ರಲ್ಲಿ ಏನು ಮಾಡಿದ್ರು? ವಿಲೀನಗೊಳಿಸಿಕೊಂಡರು. ಈ ವಿಲೀನಗೊಳಿಸಿಕೊಂಡರೂ ಕೂಡ ನಿಜಾಂ ಸಂಸ್ಥಾನ ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳನ್ನು ಬಿಟ್ಟುಕೊಟ್ಟಿರಲಿಲ್ಲ, ಹೌದಲ್ವಾ. ಚಾರಿತ್ರಿಕವಾಗಿ ವಿವಿಧ ರಾಜ ಆಡಳಿತಗಳಿಗೆ ಒಳಗಾಗಿದ್ದ ಕಲಬುರ್ಗಿ ಪ್ರದೇಶದ ಜನರು ವಿವಿಧ ಬಗೆಯ ಶೋಷಣೆಗಳಿಗೆ ಒಳಗಾಗಿದ್ದರು. ಯಾಕಂದರೆ ಇಲ್ಲಿ ನಿಜಾಮರ ಆಳ್ವಿಕೆ ಇತ್ತಲ್ವ, ಹಾಗಾಗಿ ಇಲ್ಲಿ ವಿವಿಧ ಬಗೆಯ ಶೋಷಣೆಗಳಿಗೆ ಒಳಗಾಗಿದ್ದರು. ಇದು ಅವರ ರಾಜಕೀಯ ಮತ್ತು ಆರ್ಥಿಕ ಸ್ವಾವಲಂಬನೆಯ ಭರವಸೆಯನ್ನು ಕಸಿದುಕೊಂಡಿತ್ತು. ಅವರಿಗೆ ಆರ್ಥಿಕವಾಗಿ ಮತ್ತು ಸ್ವಾತಂತ್ರ್ಯವಾಗಿ ಬದುಕಲಿಕ್ಕೆ ಅವರಿಗೆ ಭರವಸೆಯನ್ನು ಕಳೆದುಕೊಂಡಿತ್ತು ನೋಡಿ. ಹಾಗಾಗಿ ಚಾರಿತ್ರಿಕವಾಗಿ ನಡೆದ ಈ ಅನ್ಯಾಯವನ್ನು ಸರಿಪಡಿಸಲು ಸಾಮಾನ್ಯ ಶಕ 2012ರಲ್ಲಿ 98ನೇ ಸಂವಿಧಾನ ತಿದ್ದುಪಡಿ, ಯಾವ ತಿದ್ದುಪಡಿ? 98ನೇ ತಿದ್ದುಪಡಿ. ಯಾವಾಗ? 2012ರಲ್ಲಿ ಕಾಯ್ದೆಯನ್ನು ಜಾರಿಗೆ ತಂದು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಇಲ್ಲಿನ ಜನರಿಗೆ ಪ್ರಾತಿನಿಧ್ಯವನ್ನು ಕೊಡುವ ಮೂಲಕ ಹೊಸ ಸಬಲೀಕರಣದ ಮಾರ್ಗವನ್ನು ಸರ್ಕಾರವು ಏನು ಮಾಡಿತ್ತು ಅಂದರೆ ಇಲ್ಲಿ ಕೊಡುವ ಮೂಲಕ ಹೊಸ ಸಬಲೀಕರಣದ ಮಾರ್ಗವನ್ನು ಸರ್ಕಾರವು ಸೃಷ್ಟಿಸಿತು. ಪ್ರಸ್ತುತ ಈ ವಿಭಾಗವನ್ನು ಕಲ್ಯಾಣ ಕರ್ನಾಟಕ ಪ್ರದೇಶವೆಂದು ಏನು ಮಾಡಿತ್ತು? ಕರೆದುಕೊಂಡಿತು. ಯಾವಾಗ ಗೊತ್ತಾ? ಸಾಮಾನ್ಯ ಶಕ 2012ರಲ್ಲಿ ಯಾವ ತಿದ್ದುಪಡಿ? 98ನೇ ತಿದ್ದುಪಡಿ, ಸಂವಿಧಾನ ತಿದ್ದುಪಡಿ ಮಾಡಿತು. ಯಾಕು ಅಂದರೆ ನಿಮ್ಗೆ ಅರ್ಥ ಆಗಿರಬೇಕು ಇಲ್ಲಿ ಚಾರಿತ್ರಿಕವಾಗಿ ನಡೆದ ಅನ್ಯಾಯ. ಯಾಕಂದರೆ ಕೆಲವೊಂದಿಷ್ಟು ದಿನ ಇಲ್ಲಿ ನಿಜಾಮರ ಆಳ್ವಿಕೆ ಇರುವುದರಿಂದ, ಯಾಕಂದರೆ ಇಲ್ಲಿ ಜನಗಳಿಗೆ ಸ್ವತಂತ್ರವನ್ನು ಕೊಟ್ಟೇ ಇರಲಿಲ್ಲ. ಹಾಗಾಗಿ ಅವರು ತುಂಬ ಆರ್ಥಿಕವಾಗಿ ಆಗಲಿ ಶೈಕ್ಷಣಿಕವಾಗಿ ಆಗಲಿ ಕೆಲವೊಂದಿಷ್ಟು ಇದರದಿಂದ ಹಿಂದುಳಿದಿದ್ದಾರೆ. ಹಾಗಾಗಿ ಅದು ಹಿಂದುಳಿದ ಪ್ರದೇಶವಾಗಿ ಉಳ್ಕೊಂಡ್ಬಿಡ್ತು. ಹಾಗಾಗಿ ಸಾಮಾನ್ಯ ಶಕ 12ರಲ್ಲಿ 98ನೇ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತಂದು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಇಲ್ಲಿನ ಜನರಿಗೆ ಪ್ರಾತಿನಿಧ್ಯವನ್ನು ಕೊಡುವ ಮೂಲಕ, ಯಾಕಂದ್ರೆ ಹೊಸ ಸಬಲೀಕರಣದ ಮಾರ್ಗವನ್ನು ಸರ್ಕಾರವು ಏನು ಮಾಡಿತು? ಸೃಷ್ಟಿಸಿತು. ಪ್ರಸ್ತುತ ಈ ವಿಭಾಗವನ್ನು ಕಲ್ಯಾಣ ಕರ್ನಾಟಕ ಪ್ರದೇಶವೆಂದು ಕರೆಯಲಾಗುತ್ತಿದೆ. ಅರ್ಥ ಆಯ್ತಾ? ಯಾಕೆ ಅವರಿಗೆ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ ಅಂತ ನಿಮಗೂ ಕ್ವಶನ್ ಆಗಿತ್ತು ಅಲ್ವಾ? ಕ್ವಶನ್ ಯಾಕೆ ಈಗ ಅರ್ಥ ಆಗಿದೆ ನೋಡಿ. ಹಿಸ್ಟ್ರಿ ಎಲ್ಲ ನಾವು ಓದ್ಕೊಂಡ್ರೆ ಯಾಕೆ, ಯಾರಿಗೆ ಸೌಲಭ್ಯ ಇದೆ, ಯಾಕೆ ಅವರಿಗೆ ಕೊಡ್ತಾ ಇದ್ದಾರೆ, ಎದಕ್ಕಂತ ನೀವು ಈಗಾಗ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಓಕೆನಾ? ನೆಕ್ಸ್ಟ್ ನೋಡಿ, ಪ್ರಾಕೃತಿಕ ಸಂಪನ್ಮೂಲ. ಈ ವಿಭಾಗದ ಪ್ರಮುಖ ನದಿಗಳೆಂದರೆ, ಈ ವಿಭಾಗದಲ್ಲಿ ಪ್ರಮುಖ ನದಿಗಳಿದ್ದಾವೆ. ಯಾವುದು? ಭೀಮಾ, ತುಂಗಭದ್ರಾ, ಕೃಷ್ಣ, ಮುಲ್ಲಾಮಾರಿ, ಬೆನ್ನೆತೋರ ಮುಂತಾದವು. ಯಾವ್ಯಾವು? ಭೀಮಾ, ತುಂಗಭದ್ರಾ, ಕೃಷ್ಣ, ಮುಲ್ಲಾಮಾರಿ, ಬೆನ್ನೆತೋರ. ನೆನಪಿಟ್ಕೋಬೇಕು. ಕಾರಂಜಾ ಅಣೆಕಟ್ಟು
ಎಲ್ಲಿ ಬೀದರ್ ಜಿಲ್ಲೆಯ ವರದಾನವಾಗಿದೆ. ಯಾವುದು? ಕಾರಂಜ. ಯಾವ ಅಣೆಕಟ್ಟು? ಕಾರಂಜ ಅಣೆಕಟ್ಟು ಎಲ್ಲಿ? ಬೀದರ್ ಜಿಲ್ಲೆಗೆ ವರದಾನವಾಗಿದೆ. ಹೌದಲ್ವಾ? ಇಲ್ಲಿ ಕೆಂಪು, ಕಪ್ಪು, ಮೆಕ್ಕಿಲು ಮಣ್ಣು ಈ ವಿಭಾಗದಲ್ಲಿದೆ. ಕೆಂಪು ಇದೆ, ಕಪ್ಪು ಇದೆ, ಮೆಕ್ಕಿಲು ಕೂಡ ಇದೆ. ಮೆಕ್ಕಿಲು ಅಂದ್ರೆ ಗೊತ್ತಿರಬೇಕಲ್ಲ ನಿಮಗೆ. ಮೆಕ್ಕಿಲು ಅಂದ್ರೆ ಯಾವುದು? ಕೆಂಪು, ಕಪ್ಪು ಈ ವಿಭಾಗದಲ್ಲಿದೆ. ಕೊಪ್ಪಳ ಎಲ್ಲೆಲ್ಲಿದೆ ನೋಡೋಣಂತೆ. ಈ ಕೆಂಪು, ಕಪ್ಪು, ಮೆಕ್ಕಿಲು ಮಣ್ಣು ಎಲ್ಲೆಲ್ಲಿದೆ ಅಂತ ಗೊತ್ತು ಮಾಡ್ಕೊಳ್ಳೋಣ. ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಭತ್ತವನ್ನು ಪ್ರಮುಖವಾಗಿ ಬೆಳೆಯಾಗಿ ಬೆಳೆಯುತ್ತಾರೆ. ಕೊಪ್ಪಳ ಮತ್ತು ರಾಯಚೂರು ಇಲ್ಲಿ ಏನಿರ್ತದೆ? ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಭತ್ತವನ್ನು ಪ್ರಮುಖ ಬೆಳೆಯಾಗಿ ಬೆಳೆಯುತ್ತಾರೆ. ಕಬ್ಬು ಇಲ್ಲಿನ ಪ್ರಮುಖ ವಾಣಿಜ್ಯ ಬೆಳೆ. ಕಬ್ಬು ನೋಡ್ರಿ, ನಿಮಗೆ ಕೇಳ್ತಾರೆ ನೋಡಿ, ವಾಣಿಜ್ಯ ಬೆಳೆಗಳು ಯಾವುವು ಅಂದರೆ ಹೇಳಲಿಕ್ಕೆ ಬರಬೇಕು. ಅದು ನಾವು EVS ಅಲ್ಲಿ ಕಲ್ಕೊತೀವಿ ನೋಡಿ, ಪರಿಸರ ಅಧ್ಯಯನದಲ್ಲಿ ತಿಳ್ಕೊತೀವಿ. ಹಾಗಾಗಿ ಕಬ್ಬು ಯಾವುದು? ವಾಣಿಜ್ಯ ಬೆಳೆ. ನೆನಪಿಟ್ಟುಕೊಳ್ಳಬೇಕು. ಕಬ್ಬು, ಹತ್ತಿ ಮತ್ತು ಕಬ್ಬು, ಹತ್ತಿ ಇವೆರಡು ವಾಣಿಜ್ಯ ಬೆಳೆಗಳು. ಕಬ್ಬು ಇಲ್ಲಿನ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಹತ್ತಿ, ನವಣೆ, ಕುಸುಬೆ, ಜೋಳ, ಹುರುಳಿ, ತೊಗರಿ ಮುಂತಾದವು ವಿಭಾಗದ ಪ್ರಮುಖ ಬೆಳೆಗಳಾಗಿವೆ ಅನ್ಬೋದು ನೀವು. ಇಲ್ಲಿ ಕಬ್ಬು ಮಾತ್ರ ವಾಣಿಜ್ಯ ಬೆಳೆ ಅಂತ ಕೊಟ್ಟಿದ್ದಾರೆ, ಹತ್ತಿ ಕೊಟ್ಟಿಲ್ಲ ಅಂತ ಅನ್ಬೋದು ನೀವು. ಆದರೆ ಅವರು ಇಲ್ಲಿ ಕೂಡಿಸಿ ಕೊಟ್ಟಿಲ್ಲ ಅಂದರೂ ಕೂಡ ಇಲ್ಲಿ ಪ್ರಮುಖ ಬೆಳೆ ಮಾತ್ರ ಕೊಟ್ಟಿದ್ದಾರೆ ಅವರು. ಇಲ್ಲಿ ಪ್ರಮುಖ ಬೆಳೆ ಕಬ್ಬು ಅಂತ ಕೊಟ್ಟಿದ್ದಾರೆ. ಆದರೆ ಇದು ವಾಣಿಜ್ಯ. ಮತ್ತು ಹತ್ತಿನೂ ಕೂಡ ಇದನ್ನು ಕೂಡ ವಾಣಿಜ್ಯ. ನೀವೆಲ್ಲಾದರೂ ಹೋಗಿ ಹತ್ತಿ, ರೇಷ್ಮೆ ಮತ್ತು ಎಣ್ಣೆಕಾಳುಗಳು ಇವೆಲ್ಲ ವಾಣಿಜ್ಯ ಪದಾರ್ಥಗಳು. ನವಣೆ, ಕುಸುಬೆ, ಜೋಳ, ಹುರುಳಿ, ತೊಗರಿ ಇವುಗಳು ಕೂಡ ಇಲ್ಲಿ ಪ್ರಮುಖ ಬೆಳೆ ಅಂತ ಕೊಟ್ಟಿದ್ದಾರೆ. ಈ ವಿಭಾಗದ ಜಿಲ್ಲೆಗಳಲ್ಲಿ ಅರಣ್ಯ ಪ್ರದೇಶ ವಿರಳವಾಗಿದೆ. ಅರಣ್ಯ ಪ್ರದೇಶ ಕಡಿಮೆ ಇದೆ ಅಂತೆ ಇಲ್ಲಿ. ಆದರೆ ಅರಣ್ಯ ಪ್ರದೇಶ ಎಲ್ಲಿ ಜಾಸ್ತಿ ಇದೆ ಅಂದರೆ ಬೆಳಗಾವಿ ವಿಭಾಗದಲ್ಲಿ ಜಾಸ್ತಿ ಇದೆ. ಅದು ಬೆಳಗಾವಿ ವಿಭಾಗದಲ್ಲಿ ಆಗಿ ಜಾಸ್ತಿ ಇದೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣಂತೆ. ಆ ವಿಭಾಗನ ಮಾಡೋ ಟೈಮಲ್ಲಿ ಅಲ್ಲಿ ಸಿಗ್ತದೆ ಅಲ್ವಾ. ಈ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ದಟ್ಟವಾದ ಅರಣ್ಯವಿದೆ. ಎಲ್ಲಿ? ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರು ತಾಲೂಕು ಅರಣ್ಯ ದಟ್ಟವಾಗಿದೆ. ಬೀದರ್ ಜಿಲ್ಲೆ ತೆಳುವಾದ ಅರಣ್ಯ ಪ್ರದೇಶವಿದೆ. ಇಲ್ಲಿ ಕಡಿಮೆ ಪ್ರದೇಶ ಇದೆ ಅಂತೆ, ತೆಳುವಾದ ಪ್ರದೇಶವಿದೆ ಅಂತೆ. ಕೊಪ್ಪಳ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶದ ವಿಸ್ತೀರ್ಣ ಕನಿಷ್ಠತಮವಾಗಿದೆ. ಎಲ್ಲಿ? ಕೊಪ್ಪಳ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶದ ವಿಸ್ತೀರ್ಣ ಏನಾಗಿದೆ? ಕನಿಷ್ಠತಮವಾಗಿದೆ, ಕಡಿಮೆ ಇದೆ ಅಲ್ವಾ. ನೆಕ್ಸ್ಟ್, ಈ ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವ ಪ್ರಮುಖ ಖನಿಜಗಳೆಂದರೆ ಯಾವುದು? ಬೆಳ್ಳಿ, ಸಿಲಿಕ, ಚಿನ್ನ ಮತ್ತು ಕಬ್ಬಿಣದ ಅದಿರು, ಸುಣ್ಣದ ಕಲ್ಲು, ಮ್ಯಾಂಗನೀಸ್. ಅದಿರು ಎಲ್ಲಿ ಸಿಗ್ತದೆ? ಬಳ್ಳಾರಿಯಲ್ಲಿ ಮತ್ತು ವಿಜಯನಗರ. ಗ್ರಾನೈಟ್ ಈ ವಿಭಾಗದ ಎಲ್ಲ ಜಿಲ್ಲೆಗಳಲ್ಲೂ ದೊರೆಯುತ್ತದೆ. ನೆನಪಿಟ್ಟುಕೋಬೇಕು. ಕಲಬುರಗಿ ವಿಭಾಗದಲ್ಲಿ ಬೆಳ್ಳಿ, ಸಿಲಿಕಾ, ಚಿನ್ನ ಎಲ್ಲಿ? ರಾಯಚೂರು ಜಿಲ್ಲೆಯಲ್ಲಿ ಸಿಗ್ತದೆ. ಕಬ್ಬಿಣ ಅದಿರು, ಸುಣ್ಣದ ಕಲ್ಲು ಮತ್ತು ಮ್ಯಾಂಗನೀಸ್ ಅದಿರು ಎಲ್ಲಿ ಸಿಗ್ತದೆ ಅಂದರೆ ಮ್ಯಾಂಗನೀಸ್ ಅದಿರು ಬಳ್ಳಾರಿಯಲ್ಲಿ ಸಿಗ್ತದೆ ನೋಡಿ. ವಿಜಯನಗರದಲ್ಲಿ ಗ್ರಾನೈಟ್ ಶಿಲೆ ಸಿಗ್ತದೆ. ಹೀಗಾಗಿ ಈ ಎಲ್ಲ ಜಿಲ್ಲೆಗಳಲ್ಲಿ ಇವೆಲ್ಲ ಸಿಗ್ತವೆ. ಆಗಿ ಒಂದು ಜಿಲ್ಲೆಯನ್ನು ಕೊಟ್ಟು ಇಲ್ಲಿ ಏನು ಸಿಗ್ತದೆ ಆ ಸಿಕ್ಕಿದಂಥ ಅಲ್ಲಿ ವಸ್ತುಗಳನ್ನು ಕೊಡಬಹುದು. ಇಲ್ಲ ಅಂದರೆ ಕೆಲವೊಂದಿಷ್ಟು ವಸ್ತುಗಳನ್ನು ಕೊಟ್ಟು ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂತ ಹೀಗಾದರೂ ಕೊಡಬಹುದು. ಓಕೆನಾ? ಇಷ್ಟು ನೀವು ನೆನಪಿಟ್ಕೊಳ್ಳೇಬೇಕು. ಇದನ್ನು ಒಂದು ಸಲ ನಿಮ್ಮ ಕಣ್ಣಲ್ಲಿ ಮತ್ತು ಮೈಂಡಲ್ಲಿ ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗಿ. ತುಂಗಭದ್ರಾ ಅಣೆಕಟ್ಟು ಎಲ್ಲಿ ಇದೆ? ಕಲಬುರಗಿ ವಿಭಾಗದಲ್ಲಿದೆ. ಕಬ್ಬಿನ ಗಣಿಗಾರಿಕೆ ಕೂಡ ಇದೆ. ತುಂಗಭದ್ರಾ ಅಣೆಕಟ್ಟೆಯು ಈ ವಿಭಾಗದ ಎಲ್ಲಿದೆ? ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಿಗೆ ನೀರಾವರಿಯನ್ನು ಒದಗಿಸುತ್ತದೆ. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಿಗೆ ಯಾವುದು? ತುಂಗಭದ್ರಾ ಅಣೆಕಟ್ಟು ನೀರಾವರಿಯನ್ನು ಒದಗಿಸುತ್ತದೆ. ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ
ಬಸವಸಾಗರ ಅಣೆಕಟ್ಟು ಎಲ್ಲಿ? ರಾಯಚೂರು ಜಿಲ್ಲೆಯಲ್ಲಿದೆ. ಎಲ್ಲಿ? ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗೆ ಕೃಷಿಗೆ ನೀರಾವರಿ ಒದಗಿಸುತ್ತದೆ. ಇದು ನೋಡಿ, ಕೃಷ್ಣ ನದಿಗೆ ಏನಾಗಿ ಅಡ್ಡಲಾಗಿ ಏನು ಕಟ್ಟಿದ್ದಾರೆ ಇಲ್ಲಿ? ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ಎಲ್ಲಿ? ಬೆಳಗಾವಿ ವಿಭಾಗವಾದಂತಹ ವಿಜಯಪುರ ಜಿಲ್ಲೆಯ ಒಂದು ಆಲಮಟ್ಟಿ ಗ್ರಾಮದಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಟ್ಟಡವನ್ನು ಕಟ್ಟಿದ್ದಾರೆ. ಓಕೆನಾ? ಆದರೆ ಮುಂದೆ 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 ಹೋದಾಗೆ ಅದೇ ನದಿಗೆ ಏನು ಮಾಡಿದ್ದಾರೆ? ಎಲ್ಲಿ ಕಟ್ಟಿದ್ದಾರೆ ಅಂದರೆ ಬಸವಸಾಗರ್ ಆಣೆಕಟ್ಟೆಯು ಎಲ್ಲಿ? ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಕಟ್ಟಿದ್ದಾರೆ ನೋಡಿ. ರಾಯಚೂರು ಮತ್ತು ಯಾದಗಿರಿಯ ಸಮೀಪ ಯಾವ ಸಾಗರ? ಬಸವಸಾಗರ. ಏನು ಕೇಳ್ತಾರೆ? ಪ್ರಶ್ನೆ ಆಗಿದೆ ನೋಡಿ, ತುಂಬ ಸಲ ಆಗಿದೆ. ಬಸವಸಾಗರ ಆಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ? ಕೃಷ್ಣಾ ನದಿ. ಬಸವಸಾಗರ ಆಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಇದೆ? ರಾಯಚೂರು, ಯಾದಗಿರಿ. ಎಕ್ಯುರೇಟಾಗಿ ಇದನ್ನು ಇದ್ದಿಲ್ಲ ಅಂದ್ರೂ ಕೂಡ ಯಾದಗಿರಿ ಮತ್ತು ರಾಯಚೂರು ಎರಡೂ ನಾವು ಇಟ್ಕೊಂಡ್ರೆ ಇದರಲ್ಲಿ ಯಾವುದಾದ್ರೂ ಕೇಳಿದ್ರೂ ನಾವು ಇಲ್ಲಿ ಹೇಳಬಹುದು. ಅಥವಾ ಇನ್ನೊಂದು ಏನು ಕೇಳ್ತಾರೆ? ಕೃಷ್ಣ ನದಿಗೆ ಒಂದನೇದು ಲಾಲ್ ಬಹದ್ದೂರ್ ಆದರೆ ಎರಡನೆಯದು ಬಸವರಾಜಸಾಗರ್ ಅಣೆಕಟ್ಟು ಕೇಳ್ತಾರೆ. ಒಂದನೇದು ಕೃಷ್ಣಾ ನದಿ ಆದರೆ ಎರಡನೆಯದು ಯಾವುದು ಅಂತ ಕೇಳ್ತಾರೆ? ಬಸವಸಾಗರ್ ಅಂತ ಹೇಳಬೇಕು. ಅಕಸ್ಮಾತ್ ಒಂದನೇದು ಬಿಟ್ಟು ಎರಡನೇದಲ್ಲಿ ಕೊಟ್ಬಿಟ್ರೆ ನಾವು ಇದನ್ನಾದರೂ ಹಾಕಬೇಕು, ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಕೊಟ್ಟರೆ ಅದನ್ನು ಹಾಕಬೇಕು. ಒಂದು ವೇಳೆ ಎರಡೂ ಕೊಟ್ಟರೆ ಎರಡು ಹೌದು ಅಂತ ಹಾಕಬೇಕು ನೋಡಿ. ಓಕೆನಾ? ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ನೋಡೋಣ. ಅರಣ್ಯಗಳು ವನ್ಯಜೀವಿ ಧಾಮಗಳು. ಈ ವಿಭಾಗವು ಅರಣ್ಯ ಕೊರತೆಯ ವಿಭಾಗವಾಗಿದೆ. ಇಲ್ಲಿ ಅರಣ್ಯ ತುಂಬ ಕಡಿಮೆ ಇದೆ ಅಂತೆ. ದೊಡ್ಡ ವನ್ಯಮೃಗಗಳು ಇಲ್ಲಿಲ್ಲ. ದೊಡ್ಡ ವನ್ಯಮೃಗಗಳು ಉಳ್ಕೊಳ್ಳಿಕ್ಕೆ ಇಲ್ಲಿ ಸ್ಥಳವಿಲ್ಲ, ಹಾಗಾಗಿ ಇಲ್ಲಿ ಇರೋದಿಲ್ಲ. ರಂಗೂರ್ ಜಿಂಕೆ, ನರಿ, ಮಂಗಗಳು, ಕರಡಿ, ತೋಳ, ಕಾಡುನಾಯಿ ಮುಂತಾದ ಪ್ರಮುಖ ವನ್ಯಮೃಗಗಳು ಇಲ್ಲಿ ಕಂಡುಬರುತ್ತವೆ. ಇಲ್ಲಿ ನೋಡಿ, ಹುಲಿ, ಚಿರತೆ, ಆನೆ ಇವೆಲ್ಲ ಯಾವೂ ಇಲ್ಲ. ಹಾಗಾಗಿ ಇಲ್ಲಿರುವಂಥವು ಲಂಗೂರ್, ಜಿಂಕೆ, ನರಿ, ಮಂಗಗಳು, ಕರಡಿ, ತೋಳ, ನಾಯಿ, ಕಾಡುನಾಯಿ ಇವೇ ಇದ್ದಾವೆ. ಇಲ್ಲಿ ಸಣ್ಣ ಸಣ್ಣ ಪ್ರಾಣಿಗಳು ಇದ್ದಾವೆ, ಹಾಗೆ ಹೇಳಿದ್ದಾರೆ ಅವರು ಕೂಡ. ಮತ್ತು ಮುಂದೆ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ವ್ಯಾಪಿಸಿರುವ ದರೋಜಿ ಕರಡಿಧಾಮ ಏನಾಗಿದೆ? ಇಲ್ಲೇ ಒಂದು ದರೋಜಿ ಕರಡಿಧಾಮ ಈ ವಿಭಾಗಕ್ಕೆ ಸೇರಿದೆ ಅಂತೆ. ದರೋಜಿ ಕರಡಿಧಾಮ ಎಲ್ಲಿದೆ ಅಂತ ಕೇಳಿದರೆ ಏನು ಹೇಳಬೇಕು ನಾವು? ಯಾವ ಜಿಲ್ಲೆ? ವಿಜಯನಗರ. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ನೆನಪಿಟ್ಟುಕೊಳ್ಳೇಬೇಕು. ಇದು ಎಲ್ಲಿದೆ ಅಂದರೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ದರೋಜಿ ಕರಡಿಧಾಮ ಇದೆ. ಯಾವುದು? ಕರಡಿಧಾಮ ಎಲ್ಲಿದೆ ಅಂತ ಹೇಳ್ಬೋದು, ಆದರೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಯಾವ ಒಂದು ಧಾಮವಿದೆ ಅಂದರೆ ಕರಡಿಧಾಮ ಇದೆ, ದರೋಜಿ ಕರಡಿಧಾಮವಿದೆ. ಓಕೆನಾ? ಇದೇ ಥರ ಎಲ್ಲ ನೆನಪಿಟ್ಕೋತು ಹೋದರೆ ನೆನಪು ಉಳಿತಿದೆ. ಮತ್ತು ಕಣ್ಣು ಹಾಸ್ತಾ ಹೋಗಬೇಕು, ಅಥವಾ ವಿಡಿಯೋ ಕೇಳ್ತಾ ಹೋಗಬೇಕು, ಅಂದ್ರೇ ಬರೋದು. ಈ ವಿಭಾಗದಲ್ಲಿ ಜನರ ಮುಖ್ಯ ಉದ್ಯೋಗ ಯಾವುದು? ಒಕ್ಕಲುತನ ಗೊತ್ತಿರಬೇಕು. ಕಲಬುರಗಿ ವಿಭಾಗದ ಮುಖ್ಯ ಉದ್ಯೋಗ ಯಾವುದು ಅಂತ ಒಂದೇ ಒಂದು ಸಲ ಯಾವಾಗಾದರೂ ಬೀಳಬಹುದು. ಆಗ ನಾವು ಒಕ್ಕಲುತನ ಅಂತ ಹೇಳಬೇಕು ನೋಡಿ. ಇಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇದೆ. ಮಳೆಯನ್ನು ಅವಲಂಬಿಸಿ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಮಳೆಯ ಪ್ರಮಾಣ ಕಡಿಮೆಯಾಗಿರುವುದರಿಂದ ಇಲ್ಲಿ ಮೇಲಿಂದ ಮೇಲೆ ಏನಾಗುತ್ತದೆ? ಬರಗಾಲ ಉಂಟಾಗ್ತದೆ. ಹಾಗಾಗಿ ಈ ವಿಭಾಗದಲ್ಲಿನ ಪ್ರಮುಖ ಉದ್ದಿಮೆಗಳೆಂದರೆ ಕೆಲಸಗಳಂದ್ರೆ ಕಬ್ಬಿನ, ಉಕ್ಕು, ಸಕ್ಕರೆ, ಸಿಮೆಂಟ್, ಶಾಖೋತ್ಪನ್ನ, ವಿದ್ಯುತ್ ಕೇಂದ್ರ ಮುಂತಾದವು ಈ ಉದ್ದಿಮೆಗಳು. ಈ ಭಾಗದ ಇವು ಕೈಗಾರಿಕೆಗಳು ಅಥವಾ ಕೆಲಸಗಳು, ಇವ್ರು ಮಾಡ್ತಕ್ಕಂಥ ಒಂದು ಉದ್ದಿಮೆಗಳು ನೋಡಿ. ಈ ಭಾಗದ ಜನರಿಗೆ ಉದ್ಯೋಗದ ಅವಕಾಶಗಳನ್ನು ನೀಡಿವೆ. ಈ ಭಾಗದ ಜನಗಳಿಗೆ ಏನು ಮಾಡಿದವ? ಈ ಕಾರ್ಖಾನೆಗಳು, ಈ ಕೈಗಾರಿಕೆಗಳು ಕಬ್ಬಿನ, ಉಕ್ಕು, ಸಕ್ಕರೆ, ಸಿಮೆಂಟ್, ಶಾಖೋತ್ಪನ್ನ, ವಿದ್ಯುತ್ ಕೇಂದ್ರ ಮುಂತಾದವುಗಳಲ್ಲಿ ಏನು ಮಾಡಿದ್ದಾವೆ? ಈ ಭಾಗದ ಜನರಿಗೆ ಉದ್ಯೋಗ ಅವಕಾಶಗಳನ್ನು ನೀಡಿಕೊಟ್ಟಿದ್ದಾವೆ. ಓಕೆನಾ? ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಬಳ್ಳಾರಿ ಜಿಲ್ಲೆಯಲ್ಲಿ ಬೃಹತ್ ಕಬ್ಬಿನ ಮತ್ತು ಉಕ್ಕು ಕಾರ್ಖಾನೆ ಇದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೀಟ್ ಜಿಲ್ಲೆ ನೋಡಿ ಅದು. ಯಾಕಂತಂದರೆ
ಇಲ್ಲಿ ಬೃಹತ್ ಕಬ್ಬಿನ ಮತ್ತು ಉಕ್ಕು ಕಾರ್ಖಾನೆ ಇದೆ. ಹಾಗಾಗಿ ಇಲ್ಲಿ ಜಾಸ್ತಿ ಏನಾಗ್ತದೆ, ಬಿಸಿಲಿನ ಅಭಾವ ಮತ್ತು ಉಷ್ಣತೆ ಜಾಸ್ತಿ ಇರ್ತದೆ. ಯಾದಗಿರಿ, ಕಲಬುರಗಿ ಜಿಲ್ಲೆಗಳಲ್ಲಿ ಬೃಹತ್ ಸಿಮೆಂಟ್, ಕಲಬುರಗಿಯಲ್ಲಿ ನೋಡಿ ಫಸ್ಟ್ ಒನ್, ಕಲಬುರಗಿಯಲ್ಲಿ ಸಿಮೆಂಟ್ ಕಾರ್ಖಾನೆ ಇದೆ, ಜಾಸ್ತಿ ಇರೋದು ಸಿಮೆಂಟ್ ಕಾರ್ಖಾನೆ. ಇದು ಪ್ರಶ್ನೆ ಆಗಿದೆ ಕೆಲವೊಂದಿಷ್ಟು ಹಿಂದೂ ಆಗಿದೆ. ಸಿಮೆಂಟ್ ಕಲಬುರಗಿಯಲ್ಲಿ ಯಾವ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚವಾಗಿ ಸಿಮೆಂಟನ್ನು ಉತ್ಪಾದಿಸುತ್ತಾರೆ ಅಂದರೆ ಕಲಬುರಗಿಯಲ್ಲಿ. ಬೀದರ್ ಜಿಲ್ಲೆಯ ಬಿದರಿ ಕಲೆಯು ಹೆಸರುವಾಸಿಯಾಗಿದೆ. ನೋಡಿ, ಬೀದರ್ ಜಿಲ್ಲೆಯಲ್ಲಿ ಯಾವುದು ಅಂದರೆ ಬಿದರಿ ಕಲೆ, ಬಿದರಿ ಇದು ನಿಮಗೆ ಜೋಡಣೆ ಆಗ್ತದೆ. ಆದರೆ ಸಿಮೆಂಟ್ ಕಾರ್ಖಾನೆ ಕಲಬುರಗಿ, ಇದು ಜೋಡಣೆ ಮಾಡಬೇಕು. ಈ ವಿಭಾಗದಲ್ಲಿ ಪ್ರವಾಸೋದ್ಯಮವು ಬೆಳೆಯುತ್ತಿದೆ. ಈ ವಿಭಾಗದಲ್ಲಿರುವ ಪ್ರಮುಖ ಪ್ರವಾಸಿ ಕೇಂದ್ರಗಳೆಂದರೆ ವಿಜಯನಗರ, ಯಾವುದು ಹಂಪಿ, ವಿಜಯನಗರ, ಹಂಪಿ, ತುಂಗಭದ್ರಾ ಅಣೆಕಟ್ಟು, ಯಾವುದು ತುಂಗಭದ್ರಾ ಅಣೆಕಟ್ಟು, ಹಂಪಿ, ತುಂಗಭದ್ರಾ ಅಣೆಕಟ್ಟು, ಕಲಬುರಗಿಯಲ್ಲಿ ಇರುವಂತಹ ಸನ್ನತಿ, ಇನ್ನೊಂದು ಖ್ವಾಜಾ ಬಂದೆ ನವಾಜ್ ದರ್ಗಾ. ಇದು ಎಲ್ಲಿ ಪ್ರಶ್ನೆ ಆಗಿದೆ ನೋಡಿ, ಏನಾಗಿದೆ ಅಂದರೆ ವಿಜಯನಗರ, ಹಂಪಿ ಎಲ್ಲಿದೆ, ವಿಜಯನಗರದಲ್ಲಿದೆ, ಇದು ಗೊತ್ತಾಗಬೇಕು. ತುಂಗಭದ್ರಾ ಅಣೆಕಟ್ಟು ಎಲ್ಲಿದೆ, ಇಲ್ಲಿ ವಿಜಯನಗರದಲ್ಲಿದೆ. ಕಲಬುರಗಿಯಲ್ಲಿ ಸನ್ನತಿ ಎಲ್ಲಿದೆ, ಕಲಬುರಗಿ ಜಿಲ್ಲೆಯಲ್ಲಿದೆ. ಸನ್ನತಿ ಎಲ್ಲಿದೆ, ಕಲಬುರಗಿ ಜಿಲ್ಲೆಯಲ್ಲಿದೆ. ಇದಂತೂ ಆಗಿದ್ದು ಅಂತ ಪ್ರಶ್ನೆನೇ ಇದೆ. ಬಂದೆ ನವಾಜ್ ದರ್ಗಾ ಎಲ್ಲಿದೆ, ಖ್ವಾಜೆ ಬಂದೆ ನವಾಜ್ ದರ್ಗಾ ಎಲ್ಲಿದೆ ಅಂದರೆ ಎಲ್ಲಿದೆ ಅಂತ ಕೇಳಿದ್ದಾರೆ ನೋಡಿ. ಬೀದರ್ನ ಕೋಟೆ, ಇದು ಎಲ್ಲಿದೆ ಅಂದರೆ ಖ್ವಾಜೆ ಬಂದೆ ನವಾಜ್ ಎಲ್ಲಿದೆ ಅಂತಂದರೆ ಇದು ಕಲಬುರಗಿಯಲ್ಲಿದೆ. ಬೀದರ್ನ ಕೋಟೆ ಕಲಬುರಗಿ ಜಿಲ್ಲೆಯ ಸನ್ನತಿ, ಖ್ವಾಜಾ ಬಂದೆ ನವಾಜ್ ದರ್ಗಾ ಇವು ಕಲಬುರಗಿ ಜಿಲ್ಲೆಯು. ಬೀದರ್ನ ಕೋಟೆ ಬಸವ ಕಲ್ಯಾಣ, ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಮುಂತಾದವು. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುವ ಗಣಿ ರಾಯಚೂರು ಜಿಲ್ಲೆಯಲ್ಲಿದೆ. ಇದು ರಾಯಚೂರು ಹಟ್ಟಿ ಚಿನ್ನದ ಗಣಿ ಏನಾಗಿದೆ ಅಂದರೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನದ ಗಣಿಯನ್ನು ಹೊಂದಿರುವಂಥ ಜಿಲ್ಲೆಯಾಗಿದೆ. ಇದು ಎಲ್ಲರಿಗೂ ಆಗಿರುವಂಥ ಪ್ರಶ್ನೆ. ಇದು ಇನ್ನೊಂದೇನು, ಸನ್ನತಿ ಕೂಡ ಆಗಿದೆ, ಖ್ವಾಜಾ ಬಂದೆ ನವಾಜ್ ಕೂಡ ಆಗಿದೆ, ದರ್ಗಾ ಇದು ಆಗಿದೆ. ಆಮೇಲೆ ಹಟ್ಟಿ ಚಿನ್ನದ ಗಣಿ ಇದು ಆಗಿದೆ. ಇವು ತುಂಬ ಉಪಯುಕ್ತ ಆದಂಥವು, ತುಂಬ ಪ್ರಮುಖವಾದ ಪ್ರಶ್ನೆ ಆಲ್ರೆಡಿ ಆಗಿದ್ದಾವೆ. ನೆಕ್ಸ್ಟ್ ಏನಿದೆ, ಕಲೆ, ಸಾಹಿತ್ಯ, ಸಂಗೀತ, ಜಾನಪದ, ನಾಟಕ, ನೃತ್ಯ. ಕಲಬುರಗಿ ವಿಭಾಗದ ಜಿಲ್ಲೆಗಳು ಆರ್ಥಿಕವಾಗಿ ಹಿಂದುಳಿದಿರಬಹುದು, ಆದರೆ ಕಲೆ, ಸಾಹಿತ್ಯ, ಸಂಗೀತ, ಜಾನಪದ, ನೃತ್ಯ ಮುಂತಾದ ವಿಷಯಗಳಲ್ಲಿ ಅದು ಶ್ರೀಮಂತವಾಗಿದೆ. ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಕಲಬುರಗಿ ವಿಭಾಗಕ್ಕೆ ಪ್ರಾಚೀನ ಚರಿತ್ರೆ ಇದೆ. ಕನ್ನಡದ ಶಾಸ್ತ್ರಕೃತಿ ಯಾರು, ಕವಿರಾಜ ಮಾರ್ಗ. ರಚನೆಯಾದುದು ಯಾರ ಕಾಲದಲ್ಲಿ, ಆಡಳಿತದಲ್ಲಿ ಅಂದರೆ ರಾಷ್ಟ್ರಕೂಟರ ಆಳ್ವಿಕೆಯ ಕಾಲದಲ್ಲಿ. ಆದಿಕವಿ ಪಂಪನು ಯಾರು, ಆದಿಕವಿ ಪಂಪನ ಅರಸ ಅರಿಕೇಸರಿ ನೀಡಿದ ರಾಜಾಶ್ರಯದಲ್ಲಿ ತನ್ನ ಮಹತ್ವವಾದ ಕಾವ್ಯ ವಿಕ್ರಮಾರ್ಜುನ ವಿಜಯವನ್ನು ರಚಿಸಿದ. ಕನ್ನಡದಲ್ಲಿ 3 ರತ್ನತ್ರಯರನ್ನು ಗುರುತಿಸಲಾಗುತ್ತದೆ. ಇಲ್ಲಿ ಪಂಪನು ಅರಸ ಅರಿಕೇಸರಿ ನೀಡಿದ ರಾಜಾಶ್ರಯದಲ್ಲಿ ತನ್ನ ಮಹತ್ವವಾದ ಕಾವ್ಯ ವಿಕ್ರಮಾರ್ಜುನ ವಿಜಯವನ್ನು ರಚಿಸಿದ. ಅಲ್ಲೇ ರಾಜಾಶ್ರಯದಲ್ಲಿ ಇದ್ಕೊಂಡೇ ಏನು ಮಾಡ್ದ, ವಿಕ್ರಮಾರ್ಜುನ ವಿಜಯವನ್ನು ರಚಿಸಿದ. ಕನ್ನಡದಲ್ಲಿ 3 ರತ್ನತ್ರಯರನ್ನು ಗುರುತಿಸಲಾಗುತ್ತದೆ. ಅವರು ಯಾರು ಅಂದರೆ ಪಂಪ, ಪೊನ್ನ, ರನ್ನ. ಇವರು 3 ಕಲಬುರಗಿ ವಿಭಾಗಕ್ಕೆ ಸೇರಿದವರು. ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣವನ್ನು ರಚಿಸಿದ ಯಾರು, ಕೆ.ಸಿ. ರಾಜ, ಕಲಬುರಗಿ ಜಿಲ್ಲೆದವನು. ಇಲ್ಲಿ ಕೂಡ ಇಂಪಾರ್ಟೆಂಟ್ ಇದೆ ನೋಡಿ, ರತ್ನತ್ರಯರು ಯಾರು
ಅವರು ಎಲ್ಲಿಯವರು ಯಾರು ಅಂತ ಎಲ್ಲರಿಗೂ ಗೊತ್ತಿರತ್ತೆ, ಎಲ್ಲಿಯವರು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಇವರು ಕಲಬುರ್ಗಿ ವಿಭಾಗಕ್ಕೆ ಸೇರಿದವರು. ಯಾರು? ಪಂಪ ಪೊನ್ನ ರನ್ನ. ಇದನ್ನು ಹೇಗೆ ನೆನಪಿಟ್ಕೊಳ್ಳೋದು ಗೊತ್ತಿದೆನಾ? ಕನ್ನಡದಲ್ಲಿ ಕೋಡ್ ವರ್ಡ್ ಮಾಡಬೇಕು ನೋಡಿ. ಇದನ್ನು ನನಗೆ ನೆನಪಿದೆ, ಹಾಗಾಗಿ ನಾನು ಹೇಳ್ತಿದ್ದೀನಿ. ನಾವು ಇದನ್ನು ರತ್ನತ್ರಯರು ಅಂತ ಕರೆದಾಗ ಪಪೋರ ಅಂತ ಇಟ್ಕೊಂಡ್ಬಿಡಬೇಕು. ಪಪೋರ ರತ್ನ ಇಷ್ಟು ಇಟ್ಕೊಂಡ್ರೆ ನಮಗೆ ನೆನಪು ಉಳಿತದೆ. ಇದನ್ನು ಕೂಡ ಹೇಳಿದ್ದೀನಿ. ನೆಕ್ಸ್ಟ್, ಇವರು 3 ಕಲಬುರಗಿಯ ವಿಭಾಗಕ್ಕೆ ಸೇರಿದವರು. ಕನ್ನಡದ ಪ್ರಥಮ ಗ್ರಂಥ ಯಾವುದು? ಶಬ್ದಮಣಿ ದರ್ಪಣ. ರಚಿಸಿದ ಯಾರು? ಕೆ.ಸಿ. ರಾಜರು, ಕಲಬುರಗಿ ಜಿಲ್ಲೆದವರು. ಇದನ್ನು ಕೂಡ ಗೊತ್ತಿರಬೇಕು. ಕನ್ನಡದ ಮೊದಲ ಗ್ರಂಥ ಶಬ್ದಮಣಿ ದರ್ಪಣ. ಯಾರು ರಚಿಸಿದರು? ಕೆ.ಸಿ. ರಾಜ. ಎಲ್ಲಿಯವರು? ಕಲಬುರಗಿ ವಿಭಾಗದವರು ಅಥವಾ ಜಿಲ್ಲೆದವರು. ಓಕೆನಾ? ನೆಕ್ಸ್ಟ್, ಬಸವಣ್ಣನವರ ವಚನ ಇದೆ ತುಂಬ. ವಚನ ಚಳವಳಿಕಾರ. ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ಜರುಗಿದ ಮಹತ್ವದ ಸಮಾಜ ಸುಧಾರಣಾ ಚಳವಳಿ ಎಂದೇ ಹೆಸರಾಗಿರುವ ವಚನ ಸಾಹಿತ್ಯ ಪರಂಪರೆಯು ಕಲಬುರಗಿ ವಿಭಾಗದ ಕಲ್ಯಾಣ ನಗರದಲ್ಲಿ ಬೆಳೆಯಿತು. ಬಸವಣ್ಣ, ಅಲ್ಲಮಪ್ರಭು, ಅಕ್ಕ ಮಹಾದೇವಿ, ಜೇಡರ ದಾಸಿಮಯ್ಯ, ಸಿದ್ದರಾಮ ಮುಂತಾದ ಶಿವಶರಣರು ಸಿದ್ಧಿ ಸಾಧನೆ ಮಾಡಿದ ಕಾರ್ಯಕ್ಷೇತ್ರ ಕಲಬುರಗಿ ವಿಭಾಗ. ಈ ವಿಭಾಗ ಚಳುವಳಿಯ ಭಾಗವಾಗಿ ಸಮಾಜದ ಎಲ್ಲ ಸ್ತರದ ಪುರುಷರು ಮತ್ತು ಮಹಿಳೆಯರು ವಚನಗಳನ್ನು ಬರೆದರು. ಇಲ್ಲಿರುವಂತಹ ಜನಗಳೆಲ್ಲರೂ ಏನು ಮಾಡಿದ್ರು? ವಚನಗಳನ್ನು ಬರೆದು ಎಲ್ಲರಿಗೂ ಓದಲಿಕ್ಕೆ ಬಿಟ್ಟು ಹೋಗಿದ್ದಾರೆ ನೋಡಿ. ವಿಶ್ವಗುರು ಬಸವಣ್ಣ, ಇವರಿಗೆ ಏನಂತ ಕರೀತಾರೆ? ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಕರೀತಾರೆ ನೋಡಿ. ಇದು ಪ್ರಶ್ನೆ ಆಗಿದೆ. ವಿಶ್ವಗುರು ಬಸವಣ್ಣನವರಿಗೆ ಏನಂತ ಕರೀತಾರೆ? ವಿಶ್ವಗುರು ಅಂತ ಕರೀತಾರೆ. ಇಲ್ಲ, ವಿಶ್ವಗುರು ಯಾರು ಅಂತ ಕರೀತಾರೆ? ಬಸವಣ್ಣ. ಆದರೆ ಸಾಂಸ್ಕೃತಿಕ ನಾಯಕ ಯಾರಿಗೆ? ಬಸವಣ್ಣನವರಿಗೆ. ಸಾಂಸ್ಕೃತಿಕ ನಾಯಕ ಅಂತ ಯಾರನ್ನ ಕರೀತಾರೆ ಅಂತ ಕೇಳ್ತಾರೆ ನೋಡಿ. ಸಾಂಸ್ಕೃತಿಕ ನಾಯಕರ ಅಂತ ಯಾರನ್ನ ಕರೀತಾರೆ ಅಂದರೆ ಬಸವಣ್ಣನವರನ್ನು ಕರೀತಾರೆ. ದಾಸ ಸಾಹಿತ್ಯ ಕಲಬುರಗಿ ವಿಭಾಗದ ರಾಯಚೂರು ಜಿಲ್ಲೆಯ ದಾಸ ಸಾಹಿತ್ಯದ ತವರೂರು. ಏನಿದು? ಕಲಬುರಗಿ ವಿಭಾಗದ ರಾಯಚೂರು ಜಿಲ್ಲೆ ಏನು? ದಾಸ ಸಾಹಿತ್ಯದ ತವರೂರು ನೋಡಿ. ಶ್ರೀ ವ್ಯಾಸರಾಯರ ನೇತೃತ್ವದಲ್ಲಿ ದಾಸಕೂಟವನ್ನು ರೂಪಿಸಲಾಯಿತು. ಪುರಂದರದಾಸರು, ಕನಕದಾಸರು, ರಾಘವೇಂದ್ರ ತೀರ್ಥರು ಮುಂತಾದವರು ಕೀರ್ತನೆಗಳನ್ನು ರಚಿಸಿದರು. ದಾಸ ಸಾಹಿತ್ಯವು ಮುಂದೆ ಕರ್ನಾಟಕ ಸಂಗೀತ ಪರಂಪರೆಗೆ ದೊಡ್ಡ ಕೊಡುಗೆಯನ್ನೇ ಕೊಟ್ಟಿತು. ನೂರಾರು ದಾಸರ ಕೃತಿ, ಕೀರ್ತನೆ, ಸುಳಾದಿ, ಗೀತ, ಪ್ರಬಂಧ, ನಾಮಾವಳಿ ಮುಂತಾದವ ಸಂಗೀತಗಳಿಂದ ಕನ್ನಡ ಸಾಹಿತ್ಯ ಶ್ರೀಮಂತವಾಯಿತು. ಯಾವುದಂದರೆ ಕರ್ನಾಟಕ ಸಂಗೀತ ಪರಂಪರೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿತು. ಯಾರು? ನೂರಾರು ದಾಸರ ಕೃತಿ, ಕೀರ್ತನೆ, ಸುಳಾದಿ, ಗೀತ, ಪ್ರಬಂಧ, ನಾಮಾವಳಿ ಮುಂತಾದವು ಏನಾದವು? ಸಂಗೀತ ರಚನೆಗಳಿಂದ ಕನ್ನಡ ಸಾಹಿತ್ಯ ಶ್ರೀಮಂತವಾಯಿತು ಅಲ್ವಾ? ಓಕೆ, ನೆಕ್ಸ್ಟ್, ತತ್ವಪದಕಾರರು ಯಾರ್ಯಾರು? ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಪ್ರಾಚೀನ ಕಾವ್ಯಗಳು ಮುಂತಾದ ವಿಚಾರಗಳಿಂದ ಪ್ರಭಾವಿತರಾದ ಜನರು ತತ್ವಪದಗಳನ್ನು ಕಟ್ಟಿದರು. ಜನಪದ ಕಲಾವಿದರು, ಸಾಧು ಸಂತರು, ಫಕೀರರು ಕಟ್ಟಿದ ಹಾಡುಗಳನ್ನು ತತ್ವಪದಗಳು ಎಂದು ಕರೆಯಬಹುದು. 18 ಮತ್ತು 19ನೆಯ ಶತಮಾನದಲ್ಲಿ ಅನೇಕ ತತ್ವಪದಕಾರಗಳು ಲಿಂಗ ಅಸಮಾನತೆಯ ವಿರುದ್ಧ, ಅಸ್ಪೃಶ್ಯತೆಯ ವಿರುದ್ಧ, ಸುಳ್ಳು ಹೇಳುವವರ ವಿರುದ್ಧ, ಹಣ ಸಂಪಾದನೆಯ ವಿರುದ್ಧ ತಮ್ಮ ಪದಗಳನ್ನು ವ್ಯಂಗ್ಯ ಮಾಡಿದ್ದಾರೆ. ಚೆನ್ನೂರು ಜಲಾಲ್ ಸಾಬ್, ಹನುಮಂತವ್ವ ಮುಂತಾದವರು ತತ್ವಪದಗಳನ್ನು ರಚಿಸಿದ್ದಾರೆ. ಅನೇಕ ಅನಕ್ಷರಸ್ಥರು ತತ್ವಪದಗಳನ್ನು ಕಟ್ಟಿ ಹಾಡಿದ್ದಾರೆ. ಆಧುನಿಕ ಕಾಲದಲ್ಲಿ ಬಂದರೆ
ಕಲಬುರಗಿ ವಿಭಾಗದಲ್ಲಿ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದವರೆಂದರೆ ಸಿದ್ದಯ್ಯ ಪುರಾಣಿಕ್, ಜಯತೀರ್ಥ, ರಾಜಪುರೋಹಿತ, ಶಾಂತರಸ, ಪಂಡಿತ್ ತಾರಾನಾಥ್, ಬೀಚಿ, ಮುದೇನೂರು ಸಂಗಣ್ಣ, ಸಿಂಪಿ ಲಿಂಗಣ್ಣ, ಶ್ರೀಮತಿ ಶೈಲಜಾ ಚಡಚನ್, ಜಯದೇವಿ ತಾಯಿ ಲಿಗಾಡೆ, ಚೆನ್ನಣ್ಣ ವಾಲಿಕಾರ್. ಇವರೆಲ್ಲರೂ ಏನಾದರು ಅಂದರೆ ಮುಂದೆ ಇದ್ದಾರೆ. ಇನ್ನು ಜಂಬಣ್ಣ, ಅಮರಚಿಂತ್ ಮುಂತಾದವರು. ಸಂಗೀತ ಕ್ಷೇತ್ರಕ್ಕೂ ಕಲಬುರಗಿ ವಿಭಾಗದ ಅಪಾರ ಕಾಣಿಕೆ ನೀಡಿದೆ. ಸಿದ್ದರಾಮ್ ಜಂಬಲದಿನ್ನಿ, ಪಂಡಿತ್ ತಾರಾನಾಥ್, ಗಜಲ್ ಗುಂಡಮ್ಮ, ಸಂಭ್ರಮ, ಸುಭದ್ರಮ್ಮ, ಮನ್ಸೂರ್ ಮುಂತಾದವರು ಸಂಗೀತ ಕ್ಷೇತ್ರಕ್ಕೆ ಕಾಣಿಕೆ ನೀಡಿದ್ದಾರೆ. ಚಿತ್ರಕಲೆಯಲ್ಲಿ ಪ್ರಸಿದ್ಧರಾದ ಎಸ್. ಎಂ. ಪಂಡಿತ್ ಅವರು ಹೆಸರು ಮುಂಚೂಣಿಯಲ್ಲಿದೆ. ಜನಪದ ನಾಟಕಕ್ಕೆ ಬಂದರೆ ಕಲಬುರಗಿ ವಿಭಾಗದಲ್ಲಿ ದೊಡ್ಡಾಟ, ಸನ್ನಾಟ ಯಾವುದು? ದೊಡ್ಡಾಟ, ಸನ್ನಾಟ, ತೊಗಲುಗೊಂಬೆ ಪ್ರದರ್ಶನ ಮುಂತಾದವು ಪ್ರಚಲಿತದಲ್ಲಿವೆ. ತೊಗಲು ಬೊಂಬೆಯಾಟದಲ್ಲಿ ಬೆಳಗಲ್ ವೀರಣ್ಣ ಪ್ರಸಿದ್ಧರು. ಮುಂದೆ ಏನಿದೆ? ನಂದಿ ಕುಣಿತ, ಅಲಾವಿ ಕುಣಿತ, ಚೌಡಮ್ಮ ಕುಣಿತ, ಲಂಬಾಣಿ ಕುಣಿತ, ಕೋಲಾಟ ಕುಣಿತ, ವೀರಗಾಸೆ, ದುಗರ, ಮುರಗಿ ಮುಂತಾದವು ಜನಪದ ಕಲಾ ಪ್ರಕಾರಗಳಾಗಿವೆ. ಕರಡಿ, ಮಜಲು, ಶಿಳ್ಳೆಕ್ಯಾತರ ಆಟ, ಮೊಹರಂ ಕುಣಿತ, ಹಗಲು ವೇಷಗಾರರು ಮುಂತಾದವು ಜನಪದ ಪ್ರಕಾರಗಳಾಗಿವೆ. ಬೀದರ್ ಜಿಲ್ಲೆಯ ಬಿದರಿ ಕಲೆ, ಕಿನ್ನಾಳದ ಗೊಂಬೆಗಳು, ಕೊಪ್ಪಳ ಜಿಲ್ಲೆಯ ಕೌದಿಗಳು. ಇದು ಆಗ್ಬೋದು ಪ್ರಶ್ನೆ. ಏನು? ಬಿದಿರಿ ಕಲೆ, ಬೀದರ್ ಜಿಲ್ಲೆಯ ಬಿದಿರಿ ಕಲೆ, ಕಿನ್ನಾಳದ ಗೊಂಬೆಗಳು, ಕೊಪ್ಪಳದ ಕೌದಿಗಳು ಮುಂತಾದ ಪ್ರಚಲಿತದಲ್ಲಿರುವ ಸಾಂಪ್ರದಾಯಿಕ ಕಲೆಗಳಾಗಿವೆ. ಆಗಬಹುದು ಪ್ರಶ್ನೆ. ಶಿಕ್ಷಣ. ನಮ್ಮ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆಗಳಾದ ಯಾದಗಿರಿ, ರಾಯಚೂರು ಜಿಲ್ಲೆಗಳು ಕಲಬುರಗಿ ವಿಭಾಗದಲ್ಲಿ ಶೈಕ್ಷಣಿಕ ಪ್ರಗತಿಯ ಸೂಚಿಯಾದ ಸಾಕ್ಷರತೆಯ ಪ್ರಮಾಣ ಇಲ್ಲಿ ಕೆಳಮಟ್ಟದಲ್ಲಿದೆ. ಯಾದಗಿರಿ ಮತ್ತು ರಾಯಚೂರಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿದೆ. ಇತ್ತೀಚೆಗೆ ಸಾಕ್ಷರತೆಯ ಮಟ್ಟ ಉತ್ತಮವಾಗುತ್ತಿದೆ. ಈ ವಿಭಾಗ ಕಲಬುರಗಿ ನಗರದಲ್ಲಿ ಗುಲಬರ್ಗಾ ವಿಶ್ವವಿದ್ಯಾಲಯವಿದೆ. ಎಲ್ಲಿ? ಗುಲ್ಬರ್ಗಾದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯವಿದೆ ಹಾಗೂ ಕಲಬುರಗಿ ಜಿಲ್ಲೆಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಿದೆ. ಏನಿದೆ? ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯವು ಎಲ್ಲಿದೆ ಅಂದರೆ ಕರ್ನಾಟಕದಲ್ಲಿ. ಪ್ರಶ್ನೆ ಆಗಬಹುದು. ಏನಾಗ್ಬೋದು? ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಎಲ್ಲಿದೆ ಅಂದರೆ ಕಲಬುರಗಿ ಜಿಲ್ಲೆಯಲ್ಲಿದೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯವಿದೆ. ರಾಯಚೂರದಲ್ಲಿ ಏನಿದೆ? ಕೃಷಿ ವಿಶ್ವವಿದ್ಯಾಲಯ. ಮತ್ತು ಬಳ್ಳಾರಿ ನಗರದಲ್ಲಿ ವಿಜಯನಗರ ಕೃಷ್ಣದೇವರಾಯ ಏನು ಅಂದರೆ ವಿಶ್ವವಿದ್ಯಾಲಯವಿದೆ. ಕೃಷ್ಣದೇವರಾಯ ವಿಶ್ವವಿದ್ಯಾಲಯವಿದೆ. ಹಾಗೂ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯವಿದೆ. ನೆನಪಿರಬೇಕು ನೋಡಿ, ಕನ್ನಡ ವಿಶ್ವವಿದ್ಯಾಲಯ ಎಲ್ಲಿದೆ ಅಂದರೆ ಹೇಳಬೇಕು. ಮತ್ತು ಕೃಷಿ ವಿಶ್ವವಿದ್ಯಾಲಯ ಹೇಳಬೇಕು. ಮತ್ತು ಇನ್ನೊಂದು ಕೇಂದ್ರೀಯ ವಿಶ್ವವಿದ್ಯಾಲಯ ಹೇಳಬೇಕು. ಈ ಮೂರು ಮಾತ್ರ ಇಂಪಾರ್ಟೆಂಟ್ ಇದ್ದಾವೆ. ಬೀದರ್ನಲ್ಲಿ ಇನ್ನೊಂದಿದೆ. ಬೀದರ್ನಲ್ಲಿ ಪಶು ವೈದ್ಯಕೀಯ, ನಮ್ಮ ರಾಜ್ಯದಲ್ಲಿ ಪಶು ವೈದ್ಯಕೀಯ ಎಲ್ಲಿದೆ ಅಂದರೆ ಬೀದರ್ನಲ್ಲಿದೆ. ಅದು ಗೊತ್ತಿರಬೇಕು. ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯವಿದೆ. ಹಾಗೂ ನರಸಿಂಹ ಜರನೆ ದೇವಾಲಯ ಇದೆ. ಇದು ಇರಲಿ, ನರಸಿಂಹ ದೇವಾಲಯ. ಆದರೆ ಮೇನ್ ಇಂಪಾರ್ಟೆಂಟು ಕರ್ನಾಟಕದ ಪಶು. ಬೀದರ್ನಲ್ಲಿ ಏನಿದೆ ನೆನಪಿಟ್ಕೋಬೇಕು. ಬೀದರ್ನಲ್ಲಿ ಕರ್ನಾಟಕ ಪಶು ವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯವಿದೆ. ಇದು ಓನ್ಲಿ ಒನ್ ಹೇಳಬೇಕು ನೋಡಿ. ಇದನ್ನು ನೆನಪಿಟ್ಕೋಬೇಕು. ತುಂಬ ಪ್ರಮುಖವಾದಂಥದ್ದು ಆಗಿದೆ ಪ್ರಶ್ನೆಯೂ ಕೂಡ. ನೆಕ್ಸ್ಟ್, ಯಾದಗಿರಿ, ಬಳ್ಳಾರಿ, ಕಲಬುರಗಿ, ರಾಯಚೂರು, ಬೀದರ್ನಲ್ಲಿ
ವೈದ್ಯಕೀಯ ಕಾಲೇಜುಗಳಿವೆ. ಯಾದಗಿರಿ, ಬಳ್ಳಾರಿ, ಕಲಬುರಗಿ, ರಾಯಚೂರು, ಬೀದರ್ನಲ್ಲಿ ವೈದ್ಯಕೀಯ ಕಾಲೇಜುಗಳಿವೆ. ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಆಸ್ಪತ್ರೆಗಳಿವೆ. ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ಒದಗಿಸುವ ಆರೋಗ್ಯ ಉಪಕೇಂದ್ರಗಳಿವೆ. ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಪ್ರಗತಿ ತೀವ್ರದಲ್ಲಿ ನಡೆಯುತ್ತಿದೆ. ಕಲಬುರಗಿಯಲ್ಲಿ ದೊಡ್ಡದಾದ ESI ಆಸ್ಪತ್ರೆ ಇದೆ. ಕಲಬುರಗಿಯಲ್ಲಿ ಯಾವುದು ESI ಆಸ್ಪತ್ರೆ ಇದೆ, ನೆನಪಿರ್ಬೇಕು ನೋಡಿ. ಕಲಬುರಗಿಯಲ್ಲಿ ESI ಆಸ್ಪತ್ರೆ ಅತ್ಯಂತ ದೊಡ್ಡದಾದದಿದೆ, ಅದು ಒಂದು ನೆನಪಿರಬೇಕು, ಇಂಪಾರ್ಟೆಂಟ್. ESI ಆಸ್ಪತ್ರೆ ಎಲ್ಲಿದೆ ಅಂದರೆ ಕಲಬುರಗಿಯಲ್ಲಿದೆ. ಕೊಪ್ಪಳದ ಗವಿ ಸಿದ್ದೇಶ್ವರ ಮಠ ತೇರು, ಇದು ಅತ್ಯಂತ ಪ್ರಮುಖವಾದಂಥ ದೇವಸ್ಥಾನ. ಗವಿ ಸಿದ್ದೇಶ್ವರ ಮಠ ಇದು ಪ್ರಚಲಿತದಲ್ಲಿದೆ, ಕೊಪ್ಪಳದಲ್ಲಿದೆ. ಎಲ್ಲಿ ಗವಿಸಿದ್ದೇಶ್ವರ ಮಠ ಎಲ್ಲಿದೆ ಅಂತಂದ್ರೆ ಕೊಪ್ಪಳದಲ್ಲಿದೆ. ಅತ್ಯಂತ ದೊಡ್ಡ ಜನಸಾಗರ ಹೋಗುವಂಥ ಸ್ಥಳ. ನೆಕ್ಸ್ಟ್, ಈ ವಿಭಾಗದಲ್ಲಿರುವ ಕೊಪ್ಪಳದ ಗವಿಸಿದ್ದೇಶ್ವರ ಮಠ ನಾಡಿನ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮತ್ತು ದಾಸೋಹ ನೀಡುತ್ತಿದೆ. ಬರೇ ಜನಸಾಗರಿಗೆ ಮಾತ್ರ ಅಲ್ಲದೆ ವಿದ್ಯಾರ್ಥಿಗಳಿಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮತ್ತು ದಾಸೋಹ ನೀಡಿದೆ. ಇಲ್ಲಿ ನಡೆಯುವ ಜಾತ್ರೆ ಲೋಕ ಪ್ರಸಿದ್ಧವಾಗಿದೆ. ಓಕೆನಾ? ತುಂಬ ಪ್ರಮುಖವಾದಂಥ ಸ್ಥಳ ನೋಡಿ. ಇಲ್ಲಿ ವಿಹಾರಗಳಿದ್ದಾವೆ. ಯಾವುದು? ಬುದ್ಧ ವಿಹಾರ, ಗುಲ್ಬರ್ಗ ವಿಶ್ವವಿದ್ಯಾಲಯವಿದೆ, ಖ್ವಾಜಾ ಬಂದೇ ನವಾಜ್ ದರ್ಗಾ ಇದೆ, ನಾನಕ್ ಜರಾ ಇದೆ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಇದೆ, ನರಸಿಂಹ ಜರನೆ ಇದೆ. ನರಸಿಂಹ ಜರನೆ ಇದು ಎಲ್ಲಿದೆ ಅಂದರೆ ನರಸಿಂಹ ಜರನೆ ಇದು ಬೀದರ್ನಲ್ಲಿದೆ ನೋಡಿ. ನರಸಿಂಹ ಜರನೆ ಇದು ಬೀದರ್ನಲ್ಲಿದೆ. ಓಕೆನಾ? ಇದು ಗುಲ್ಬರ್ಗ ಇಲ್ಲ, ಇದು ಬೀದರ್ನಲ್ಲಿದೆ. ಹೀಗೆ ಇದು ಗುಲ್ಬರ್ಗ ಹೀಗೆ ಎಲ್ಲ ಕಡೆ ಒಂದೊಂದು ಇದ್ದಾವೆ. ಅದೇ ವಿಭಾಗದಲ್ಲಿವೆ ಇದ್ದಾವೆ. ಓಕೆನಾ? ನೆಕ್ಸ್ಟ್, ಸಾಂಸ್ಕೃತಿಕ ಸಂಪತ್ತು ಸಂಗೀತ, ಸಾಹಿತ್ಯ, ಚರಿತ್ರೆ, ಚಿತ್ರಕಲೆ, ಜಾನಪದ, ನಾಟಕ, ನೃತ್ಯ ಮುಂತಾದ ಕ್ಷೇತ್ರಗಳಲ್ಲಿ ಕಲಬುರಗಿ ವಿಭಾಗದ ಜಿಲ್ಲೆಗಳು ನಾಡಿಗೆ ಅಪಾರ ಕಾಣಿಕೆ ನೀಡಿವೆ. ಕರ್ನಾಟಕದ ಪ್ರಾಚೀನ 4 ಮಹತ್ವದ ರಾಜಮನೆತನಗಳಿಗೆ ಇದು ಆಶ್ರಯ ನೀಡಿದೆ. ಅವು ಯಾವೆಂದರೆ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಬಹಮನಿ ಮತ್ತು ವಿಜಯನಗರ ಸಾಮ್ರಾಜ್ಯಗಳು. ಈ ರಾಜರ ಮನೆತನದ ಆಳ್ವಿಕೆಯಲ್ಲಿ ಸಾಹಿತ್ಯ, ಕಲೆ, ಸಂಗೀತಗಳಿಗೆ ಪ್ರೋತ್ಸಾಹ ದೊರೆತಿವೆ. ವೃತ್ತಿ ರಂಗಭೂಮಿಗೂ ಈ ವಿಭಾಗ ಹೆಸರುವಾಸಿಯಾಗಿದೆ. ಕೆನ್ನಾಳದ ಗೊಂಬೆಗಳು ನೆನಪಿಟ್ಕೋಬೇಕು, ಇವು ಪ್ರಸಿದ್ಧಿಯಾದಂಥವು. ಕೆನ್ನಾಳದ ಗೊಂಬೆ ಕೇಳ್ತಾರೆ. ಕೆನ್ನಾಳದ ಗೊಂಬೆ ಎಲ್ಲಿ ಇದ್ದಾವೆ ಅಂತಂದರೆ ಎಲ್ಲಿ? ಗುಲ್ಬರ್ಗ ವಿಭಾಗದಲ್ಲಿದ್ದಾವೆ. ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ ನೋಡಿ, ಬೀದರ್ನ ಬಿದಿರಿಕಲೆ, ಕೆನ್ನಾಳದ ಆಟಿಕೆಗಳು, ಕೌದಿ ಮುಂತಾದ ಕೌದಿಯಲ್ಲಿ ಇವು ಗೃಹ ಕೈಗಾರಿಕೆಗಳು. ಇವು ಯಾವುವು? ಗೃಹ ಕೈಗಾರಿಕೆ ನೋಡು. ಓಕೆನಾ? ನೆಕ್ಸ್ಟ್ ಏನಿದೆ? ಇಲ್ಲಿವೆ ಪ್ರಾಚೀನ ವಾಸ್ತುಶಿಲ್ಪ ಕಲೆಗೆ ಇದು ಹೆಸರುವಾಸಿಯಾಗಿದೆ. ಬೀದರ್ನ ಕೋಟೆ, ಹಂಪಿಯ ಸ್ಮಾರಕಗಳು, ಬಸವ ಕಲ್ಯಾಣದ ಬಸವ ಸ್ಮಾರಕಗಳು, ಕಲಬುರಗಿಯ ಖ್ವಾಜಾ ಬಂದೇ ನವಾಜ್ ದರ್ಗಾ, ಸನ್ನತಿಯ ಸ್ಮಾರಕಗಳು ಇತ್ಯಾದಿ ಇಲ್ಲಿನ ವಾಸ್ತುಶಿಲ್ಪದ ಅದ್ಭುತ ಕಲೆಗಳಾಗಿವೆ. ಓಕೆನಾ? ನೆಕ್ಸ್ಟ್ ಏನಿದೆ? ಸ್ವಾತಂತ್ರ್ಯ ಹೋರಾಟಗಾರರು. ಇಲ್ಲಿ ಇರುವಂಥವರು ಸ್ವಾತಂತ್ರ್ಯ ಹೋರಾಟಗಾರರು ಯಾರ್ಯಾರು? ಕರ್ನಾಟಕದ ಇತರ ಭಾಗಗಳಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ, ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟ ನಡೆಸಿದರೆ, ಕಲಬುರಗಿ ವಿಭಾಗದಲ್ಲಿ ಜನರು ಸ್ವಾತಂತ್ರ್ಯ ಹೋರಾಟ, ನಿಜಾಂ ಸಂಸ್ಥಾನದ ವಿಮೋಚನಾ ಚಳುವಳಿ ಮತ್ತು ಕರ್ನಾಟಕದ ಏಕೀಕರಣ ಚಳುವಳಿಗಳಲ್ಲಿ ಭಾಗವಹಿಸಬೇಕಾಯಿತು. ಸ್ವಾತಂತ್ರ್ಯ ಚಳುವಳಿಗೆ ಸಂಬಂಧಿಸಿದಂತಹ ಕಲಬುರಗಿ ವಿಭಾಗದಲ್ಲಿ ನಡೆದ 2 ಬೆಳವಣಿಗೆಗಳು ಉಲ್ಲೇಖಿಸಬೇಕು. ಮೊದಲನೆಯದು ಯಾವುದು ಅಂದರೆ ರಾಷ್ಟ್ರೀಯ ಚಳುವಳಿ. ಯಾವುದು? ರಾಷ್ಟ್ರೀಯ ಚಳುವಳಿ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆರಂಭಿಸಲಾದ ವಾಚನಾಲಯ ಚಳುವಳಿ. ನೆಕ್ಸ್ಟ್ ಯಾವುದು? ವಾಚನಾಲಯ ಚಳುವಳಿ. ರಾಷ್ಟ್ರೀಯ ಚಳುವಳಿ ಮತ್ತು ವಾಚನಾಲಯ ಚಳುವಳಿ. ಮತ್ತು ಎರಡನೆಯದು ಮಕ್ಕಳಿಗೆ ಶಿಕ್ಷಣ ನೀಡುವುದಕ್ಕಾಗಿ
ಮಕ್ಕಳಿಗೆ ಶಿಕ್ಷಣ ನೀಡುವುದಕ್ಕಾಗಿ ಮತ್ತು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತರಬೇತಿ ನೀಡಲು ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆ. 4 ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪಿಸಲಾಯಿತು. ಫಸ್ಟ್ ರಾಷ್ಟ್ರೀಯ ಚಳವಳಿ, ವಾಚನಾಲಯ ಚಳವಳಿಯನ್ನು ಮೂಡಿಸಿ ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆ ಮಾಡಲಾಯಿತು. ನಂತರ ಅವುಗಳೆಂದರೆ ಯಾವ್ಯಾವು? ಅವುಗಳು ಯಾವ್ಯಾವು ಅಂದರೆ, ನೂತನ ವಿಶ್ವವಿದ್ಯಾಲಯ ಎಲ್ಲಿದೆ? ಕಲಬುರಗಿಯಲ್ಲಿದೆ. 1907ರಲ್ಲಿ ನೋಡಿ, ನೂತನ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿದೆ 1907ರಲ್ಲಿ. ಉಸ್ಮಾನಿಯ ರಾಷ್ಟ್ರೀಯ ಶಾಲೆ ಚಿಂಚೋಳಿಯಲ್ಲಿದೆ. ವಿದ್ಯಾನಂದ್ ಗುರುಕುಲ ಕುಕನೂರು 1922ರಲ್ಲಿ. ಹಮದರ್ದ್ ರಾಷ್ಟ್ರೀಯ ಶಾಲೆ ಎಲ್ಲಿದೆ? ರಾಯಚೂರದಲ್ಲಿದೆ. 1922ರಲ್ಲಿ ಸ್ಥಾಪನೆಯನ್ನು ಮಾಡಿದರು. ಯಾವುದು? ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆ ಎಷ್ಟು ಮಾಡಿದರು? 4 ಮಾಡಿದರು. ರಾಷ್ಟ್ರೀಯ ಶಾಲೆಗಳು ಸ್ಥಾಪಿಸಲ್ಪಟ್ಟಿರುವುದು ಯಾವ್ಯಾವು ಅಂದರೆ, ನೂತನ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿದೆ 1907ರಲ್ಲಿ ಮಾಡಿದರು. ಮುಂದೆ ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ ಚಿಂಚೋಳಿಯಲ್ಲಿ ಮಾಡಿದರು. ನೆಕ್ಸ್ಟ್ ವಿದ್ಯಾನಂದ ಗುರುಕುಲ ಕುಕನೂರದಲ್ಲಿ 1922ರಲ್ಲಿ ಮಾಡಿದರು. ಆಮೇಲೆ ಹಮ್ದರ್ದ್ ರಾಷ್ಟ್ರೀಯ ಶಾಲೆ ರಾಯಚೂರದಲ್ಲಿನೂ ಕೂಡ 1922ರಲ್ಲಿ ಮಾಡಿದರು. ಇವೆರಡು ಏಕಕಾಲಕ್ಕೆ ಶಾಲೆಯನ್ನು ಸ್ಥಾಪನೆ ಮಾಡಿದರು. ಓಕೆನಾ? ನೆಕ್ಸ್ಟ್ ಏನಿದೆ? ಈ ವಿಭಾಗದಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ಪ್ರೇರಣೆ ಆರ್ಯ ಸಮಾಜದಿಂದ ಮತ್ತು ವಂದೇ ಮಾತರಂ ಚಳವಳಿಗಳಿಂದ ಬಂದಿತು. ಸ್ವಾತಂತ್ರ್ಯ ಚಳವಳಿಗೆ ಪ್ರೇರಣೆ ಏನಾಯಿತು ಅಂದರೆ ಆರ್ಯ ಸಮಾಜದಿಂದ ಮತ್ತು ವಂದೇ ಮಾತರಂ ಚಳವಳಿಗಳಿಂದ ಬಂದಿತ್ತು. ಮಹಾಗಾವ್ನ ಕಲ್ಯಾಣ ಶೆಟ್ಟಿ ಅವರು ಸ್ವಾತಂತ್ರ್ಯ ಹೋರಾಟ ನಡೆಸಲು ತರುಣ ಸಂಘವನ್ನು ಕಟ್ಟಿದರು. ಯಾರು ಕಟ್ಟಿದರು ಅಂದ್ರೆ ಮಹಾಗಾವ್ನ ಕಲ್ಯಾಣ ಶೆಟ್ಟಿ. ಯಾರು? ಮಹಾಗಾವ್ನ ಕಲ್ಯಾಣ ಶೆಟ್ಟಿಯವರು ಸ್ವಾತಂತ್ರ್ಯ ಹೋರಾಟ ನಡೆಸಲು ತರುಣ ಸಂಘವನ್ನು ಕಟ್ಟಿದರು. ಮಹಾಗಾವ್ನ ಚಂದ್ರಶೇಖರ್ ಪಾಟೀಲರು. ಯಾರು? ಮಹಾಗಾವ್ನ ಚಂದ್ರಶೇಖರ್ ಪಾಟೀಲರು ಏನು ಮಾಡಿದರು? ಅದರ ಅಧ್ಯಕ್ಷರಾಗಿ ಅದನ್ನು ಮುನ್ನಡೆಸಿದರು. ಅದರ ಅಧ್ಯಕ್ಷರಾಗಿ ಮಹಾಗಾವ್ನ ಚಂದ್ರಶೇಖರ್ ಪಾಟೀಲ್ ಅದರ ಅಧ್ಯಕ್ಷರಾಗಿ ಮುನ್ನಡೆಸಿದರು. ಶ್ರೀ ರಮಾನಂದ್ ತೀರ್ಥ್ ಅವರು ಈ ವಿಭಾಗದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು. ಇವರಲ್ಲದೆ 100 ಜನರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದರು. ಓಕೆನಾ? ನಿಜಾಮಶಾಹಿ ವಿಮೋಚನಾ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರಲ್ಲಿ ಸರದಾರರು ಯಾರು ಅಂದರೆ ಶರಣ್ಗೌಡ ಇನಾಮ್ದಾರ್ ಪ್ರಮುಖರು. ನಿಜಾಮನ ಖಾಸಗಿ ಸೈನ್ಯ ರಾಜಕಾರರು ಕಲಬುರಗಿ ವಿಭಾಗದಲ್ಲಿ ನಾಗರಿಕರ ಮೇಲೆ ಅಪಾರ ಹಿಂಸೆ ನಡೆಸುತ್ತಿದ್ದರು. ನೋಡಿ, ಇಲ್ಲಿ ಏನು ಮಾಡಿದ್ರು? ನಿಜಾಮನ ಕೈ ಕೆಳಗಿದ್ದವರು ಏನು ಮಾಡ್ತಿದ್ರು? ಖಾಸಗಿ ಸೈನ್ಯ ಏನು ಮಾಡ್ತಿತ್ತು? ರಜಾಕಾರರು ಕಲಬುರಗಿ ವಿಭಾಗದಲ್ಲಿ ನಾಗರಿಕರ ಮೇಲೆ ಏನು ಮಾಡ್ತಿದ್ರು? ಅಪಾರ ಹಿಂಸೆಯನ್ನು ಅವರ ವಿರುದ್ಧ ಜನರು ಏನು ಮಾಡಿದ್ರು? ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಅವರು ಹಿಂಸೆ ಕೊಡಾಗ ಏನು ಮಾಡಿದರು? ಇಲ್ಲಿ ಅಂತ ಇರುವಂಥ ಜನರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿ ಭಾರತಕ್ಕೆ ಆಗಸ್ಟ್ 15, 1947ರಲ್ಲಿ ಸ್ವಾತಂತ್ರ್ಯ ಬಂದಿತ್ತು. ಆದರೆ ಸೆಪ್ಟೆಂಬರ್ 17, 1948ರಂದು ನಿಜಾಮ್ ಸಂಸ್ಥಾನನ ಭಾರತದ ಗಣರಾಜ್ಯದಲ್ಲಿ ವಿಲೀನಗೊಂಡಿತು. ಆಮೇಲೆ ಏನು ಮಾಡಿದರು? ನಿಜಾಮ್ ಸಂಸ್ಥಾನವನ್ನು ಭಾರತದಲ್ಲಿ ವಿಲೀನಗೊಳಿಸಿದರು ಅಲ್ವಾ? ಮುಗೀತು ನೋಡಿ. ಪ್ರಶ್ನೆ ಆಗಿದ್ದಾವೆ, ತುಂಬ ನೋಡ್ಕೊಂಡು ಬರೋಣ ಪ್ರಶ್ನೆ ಯಾವ ಆಗಿದ್ದಾವೆ ಅಂತ. ಆದರೆ ಉತ್ತರಗಳನ್ನು ನೀವೇ ಕಂಡ್ಕೋಬೇಕು. ಕಂಡ್ಕೊಳ್ಳಿಲ್ಲ ಅಂದರೆ ಮುಂದೆ ನೋಡೋಣಂತೆ. ಕಲಬುರಗಿ ವಿಭಾಗದ ಜಿಲ್ಲೆಗಳಿಗೆ ಡ್ಯಾಶ್ರಲ್ಲಿ ಸ್ವಾತಂತ್ರ್ಯ ದೊರೆಯಿತು. ಓಕೆನಾ? ಆಲ್ರೆಡಿ ಇಲ್ಲೇ ಇದೆ. ಹಾಗಾಗಿ ಕಲಬುರಗಿ ವಿಭಾಗದ ಡ್ಯಾಶ್ ಎಂಬಲ್ಲಿ ಚಿನ್ನದ ಗಣಿ ಇದೆ, ಅದು ಕೂಡ ಇದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಡ್ಯಾಶ್ ಕರಡಿಧಾಮವಿದೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿರುವ ವಿಶ್ವವಿದ್ಯಾಲಯ ಹೆಸರು. ಈ ಥರ ತುಂಬ ಇದ್ದಾವೆ ಪ್ರಶ್ನೆಗಳು, ತುಂಬ ಈಜಿ ಕೂಡ ಇದ್ದಾವೆ. ಆದರೆ ಯಾವ ಥರ ಪ್ರಶ್ನೆ ಆಗಿದ್ದಾವೆ ಅಂತ ತೋರಿಸಿದ್ದೀನಿ ಅಷ್ಟೇ. ಯಾವ ಥರ ಪ್ರಶ್ನೆ ಆಗ್ತವೆ ಅಂತ ಅಲ್ಲಿ ನಾನು ಮಾಡಿ ಹೇಳಿದ್ದೀನಿ, ಅದೆಲ್ಲನೂ ಇಲ್ಲಿದ್ದಾವೆ. ನಿಜಾಮ ಸಂಸ್ಥಾನವು ಯಾವ ವರ್ಷದಂದು ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡಿತ್ತು? ನೋಡಿ,
ಭಾರತದ ಗಣರಾಜ್ಯ ಅಲ್ಲೇ ಮೇಲೆ ಇತ್ತು. ಹಂಪಿಯು ಯಾವ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು? 1 ಮಾರ್ಕಿನ ಪ್ರಶ್ನೆ ತುಂಬ ಈಸಿ ಇದ್ದಾವೆ, ಆದರೆ ನಾವು ಓದಿದಿರೋಗೋಸ್ಕರ ಅದು ಈಸಿ ಇದ್ದಾವೆ ಗೊತ್ತಿಲ್ಲ. ಆಯಿತು, ಇಷ್ಟೊತ್ತಿನವರೆಗೆ ವಿಡಿಯೋ ಕೇಳಿದ್ದೀರಾ, ಹೇಗೆ ಅನಿಸ್ತು ಅಂತ ಹೇಳಿ. ವಿವರಣೆ ಹೇಳೋ ಮುಂದೆ ನಾನೇನು ಮಾಡಿದ್ದೀನಿ, ಕೆಲವೊಂದಿಷ್ಟು ಅಕ್ಷರಗಳನ್ನು ಬದಲಿ ಓದಿದ್ದೀನಿ ಮತ್ತು ಕೆಲವೊಂದಿಷ್ಟು ಶಬ್ದಗಳನ್ನು ನುಂಗಿಕೊಂಡು ಬಿಟ್ಟಿದ್ದೀನಿ. ಯಾಕಂದರೆ ಸ್ಪೀಡಾಗಿ ಹೇಳೋ ಟೈಮಲ್ಲಿ ಕೆಲವೊಂದಿಷ್ಟು ವರ್ಡ್ಗಳು ಫಾಸ್ಟಾಗಿ ಹೇಳೋ ಮುಂದೆ ಬೇರೆ ಪದಗಳು ಬಂದುಬಿಡ್ತವೆ. ಇದ್ದದ್ದನ್ನು ಬಿಟ್ಟು ಬೇರೆದು ಬರ್ತದೆ, ಮತ್ತೆ ರಿಪೀಟ್ ಮಾಡಿ ಹೇಳಿದ್ದೀನಿ. ಅದಕ್ಕೆ ನಿಮಗೆ ಕ್ಷಮೆ ಇರಲಿ. ಯಾಕಂದರೆ ಎಲ್ಲರೂ ಒಂದೇ ಥರ ಇರೋದಿಲ್ಲ, ಎಲ್ಲರೂ ಕಣ್ಣಿಗೆ ಕಂಡಿದ್ದು ಬಾಯಲ್ಲಿ ಅಕ್ಷರ ಹೊಳ್ಳೋದಿಲ್ಲ. ಹಾಗಾಗಿ ಕೆಲವೊಂದಿಷ್ಟು ಚೇಂಜಸ್ ಆಗಿರ್ತವೆ. ಅದರಲ್ಲಿ ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ಇರಲಿ ಪರವಾಗಿಲ್ಲ. ಮತ್ತು ಈ ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ 4ನೇ ವಿಭಾಗ ಇದೆ. 4ನೇ ವಿಭಾಗ ಏನಿದೆ, ಬೆಳಗಾವಿ ವಿಭಾಗ ಇದೆ. ಈ ಬೆಳಗಾವಿ ವಿಭಾಗವನ್ನು ಇದು ತುಂಬ ಪ್ರಮುಖವಾದಂಥ ಬೆಳಗಾವಿ ವಿಭಾಗ ಇದೆ. ಹಾಗಾಗಿ ಇದನ್ನು ಕೂಡ ನೀವು ಏನು ಮಾಡಿ, ಸ್ವಲ್ಪ ಹೊತ್ತು ಹಿಂದಿನ ದಿನ ನೋಡ್ಕೊಂಡು ಬಂದರೆ ಓಕೆ ಆಗುತ್ತೆ. ಇಲ್ಲಾಂದರೂ ನಾನು ಒಟ್ಟು ಎಲ್ಲ ಪಾಠ ಹೇಳ್ತೀನಿ. ನೀವು ಒಂದು ಸಲ ನೋಡಿದರೆ ಇದನ್ನು ನಾನು ಹೇಳೋ ಟೈಮಲ್ಲಿ ಏನು ತಪ್ಪು ಹೇಳ್ತಿದ್ದಾರೆ ಅಂದ್ಕೊಂಡ್ರು ಹೇಳ್ಬೋದು, ಅಥವಾ ಕರೆಕ್ಟ್ ಇದೆ, ನನಗಿಷ್ಟೆಲ್ಲ ನೆನಪಿತ್ತು, ಇವ್ರು ಹೇಳಿದ್ರ ಮುಖಾಂತರ ನನಗೆ ಜಾಸ್ತಿ ನೆನಪಾಗ್ತಾ ಇದೆ ಅಂತ ಕೂಡ ಅಂದ್ಕೊಳ್ಳಿ. ಇಲ್ಲಾಂದರೆ ನಾನು ಹೇಳಿರೋ ಪಾಠವನ್ನು ಎಲ್ಲ ಕೇಳಿಬಿಟ್ಟು ಒಂದು ಸತ ನೀವು ಬುಕ್ಕವನ್ನು ಕಣ್ಣಾಡಿಸಿ ಏನಾದರೂ ಮಾಡಿ ಒಟ್ಟು ಏನಾರು ಮಾಡಿ ರಿವಿಷನ್ ಮಾಡ್ತಾ ಹೋಗಿ. ಹಾಗಾಗಿ ನಾನು ನೆಕ್ಸ್ಟ್ ಏನು ಮಾಡ್ತೀನಿ, ಬೆಳಗಾವಿ ವಿಭಾಗವನ್ನು ಹೇಳ್ತೀನಿ. ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ತೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಕಮೆಂಟ್ ನಮಗೆ ಉತ್ತರ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು.